निराकरणमस्तु अनिराकरणमे अस्तु तदात्मनि निरतेय उपनिषत्सु धर्मास्ते मयि सन्तु ते मयि सन्तु। ओम शांति शांति शांति। सदाशिव समारंभां शंकराचार्य मध्यमां अस्मदाचार्य पर्यन्तं वंदे गुरु परंपरा। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರನ್ನು ಹಾಗೂ ಮಹಾಮೌನಿ ಯೋಗಿ ಗುರುನಾಥಾರೂಢಪ್ಪಂಗಳ ಶ್ರೀ ಚರಣಗಳಲ್ಲಿ ನತಮಸ್ತಕನಾಗಿ ರುದ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣು ಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ವಂದಿಸುತ್ತಾ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸಿ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರವೇಶಗೊಳ್ಳೋಣ. ಆತ್ಮನೇ ಆನಂದವು ಅಂತ ಪರಮಾರ್ಥ ಚಿಂತಾಮಣಿಯೊಳಗೆ ಸುಖದ ಪರಮಾರ್ಥವನ್ನು ಅವಲೋಕನ ಮಾಡಲಿಕ್ಕತ್ತೀವಿ. ಆತ್ಮನನ್ನು ಬಿಟ್ರೆ ಮತ್ತೊಂದು ಆನಂದ ಇಲ್ಲ ಅಂತ ಅನುಭಾವಿಗಳ ಸಿದ್ಧಾಂತ. ಅದರೊಳಗೆ ವಿಷಯ ಯಾವುದು ಅಂದ್ರ ಇವತ್ತಿನ ಈ ವಿಷಯ ನಾನೆಂಬ ಪದಾರ್ಥದ ತಿರುಳೇ ಆನಂದವು. ಇವತ್ತಿನ ವಿಷಯ ನಾನೆಂಬ ಪದಾರ್ಥದ ತಿರುಳೇ ಆನಂದವು. ನಿನ್ನ ನೋಡ್ಕೊಂಡ್ವಿ ಧರ್ಮಾಧರ್ಮಿ ರೂಪವಾಗಿರುವ ಸುಖವು ಸ್ವತಂತ್ರವಲ್ಲ. ಧರ್ಮ ಧರ್ಮಿಯಿಂದೊಡಗೂಡಿರುವ ಸುಖ ಅದಕ್ಕೆ ವಿಷಯ ಸುಖ ಅಥವಾ ವಿಷಯಾನಂದ ಅಂತ ಕರೀತಾರೆ. ಇಂದ್ರಿಯ ಧರ್ಮಗಳಿಂದ ಕೂಡಿಕೊಂಡಿರುವಂತಹ ಸುಖ ಏನದಲ್ಲ, ಅದು ಯಥಾರ್ಥವಾಗಿರುವಂತಹ ಸುಖ ಅಲ್ಲ, ವ್ಯವಹಾರಿಕ ಸುಖ, ವಿಷಯಾದಿಗಳ ಸುಖ ಅಂತ ನಿನ್ನಿನ ದಿವಸ ನಿರ್ಣಯ ಮಾಡ್ಕೊಂಡು ಬಂದ. ಅಲ್ಲಿ ಭೋಕ್ತೃ ಅಂತ ಕರೆದನ, ಆ ಭೋಕ್ತೃನ ಯಥಾರ್ಥವಾಗಿ ಸಾಕ್ಷಿ ಸ್ವರೂಪ ಅಂತಾನೆ ಹೇಳ್ಕೊಂಬತ್ತಾರ. ಆತ್ಮನನ್ನು ಬಿಟ್ರೆ ಯಾವುದೊಂದು ಇಲ್ಲ ಅಂತ ಹಿಂದೆ ಶ್ರುತಿಕಾರರು ಅನೇಕ ಸಾರಿ ಅದನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದದ್ದಾಗಿದೆ. ಆದ್ರೂ ಈ ಭೇದಾದಿಗಳು ಇದ್ದುಕೊಂಡೇ ಇರ್ತವೆ. ನಾನು, ಅಂತಃಕರಣ, ಇಂದ್ರಿಯ, ವಿಷಯ ಇವುಗಳನ್ನು ಒಂದೊಂದಾಗಿ ಇಲ್ಲಿ ನಾವು ಅವಲೋಕನ ಮಾಡಿಕೊಳ್ತಾ ಬಂದಾಗ ನಾನು ಬೇರೆಲ್ಲ, ಕರ್ತೃ ಬೇರೆಲ್ಲ, ಭೋಕ್ತೃ ಬೇರೆಲ್ಲ, ಜ್ಞಾತೃ ಬೇರೆಲ್ಲ, ಇವರೆಲ್ಲ ಆತ್ಮನ ತಿರುಳೆ. ಅದು ನಮ್ಮ ಅನುಭವಕ್ಕೆ ಸಾರದೆ ಇರುವಾಗ ನಮ್ಗೆ ನಾನೇ ಶ್ರೇಷ್ಠ, ಆ ನಾನು ಬಳಸಿಕೊಂಡಿರುವಂತಹ ನಮ್ಮ ಮನೋಬುದ್ಧಿಯಾದಿಗಳು ನೋಡ, ನಮ್ಮ ಬುದ್ಧಿ ಹಂಗ ಅವ್ರ ಬುದ್ಧಿ ಅಲ್ಲ, ಹಿಂಗ ತಾರತಮ್ಯಗಳು. ಅದೇ ವಿಷಯಾನಂದದೊಳಗೆ ಈ ತಾರತಮ್ಯ ಇರುತ್ತೆ. ಆತ್ಮಾನಂದದೊಳಗೆ ಈ ಭೇದಾದಿಗಳು ಅಥವಾ ವಿಭಾಗಗಳು ಇರುವುದಿಲ್ಲ. ಅದು ಪಾರಮಾರ್ಥಿಕ ಸತ್ತ. ಅದಕ್ಕಿಲ್ಲೇ ಯಥಾರ್ಥವಾಗಿ ನಾನೆಂಬ ಪದಾರ್ಥದ ತಿರುಳೇ ಆನಂದವು. ಶಾಸ್ತ್ರ ಹೇಳಿದಂತೆನೆ ನಮ್ಮ ಅನುಭವಕ್ಕೆ ಅನುಸರಿಸಿಕೊಂಡು ನಾನು ಮತ್ತು ಸಾಕ್ಷಿ ಇವುಗಳಲ್ಲಿರುವ ತಾರತಮ್ಯ ನಾವು ಅವಲೋಕನ ಮಾಡ್ಕೊಂಡು ಬಂದದ್ದಾಗ ನಾನು ಮತ್ತು ಸಾಕ್ಷಿ ಅದೇ ಸಾಕ್ಷಿಯನ್ನ ವ್ಯವಹಾರಿಕದೊಳಗ
ನಾನು ಅಂತ ಕರ್ಕೊಂಬಂದೆ. ಎಲ್ಲರೂ ನಾನು ನಾನು ಅಂತ ನಾನೆಂಬ ಅರಿವು ಐತಲ್ಲ, ಅದು ಅರಿವೇ. ನಾನೆಂಬ ಅರಿವು, ಅರಿವನ್ನು ಬಿಟ್ರೆ ಯಾವುದೊಂದು ಇಲ್ಲ. ಅವನ ಆತ್ಮ ಸ್ವರೂಪ. ಅರಿವು ಅಂತ ಕರೀತಾರ, ಇರವು ಅಂತ ಕರೀತಾರ, ಆನಂದ ಅಂತ ಕರೀತಾರ, ಅಥವಾ ಸುಖದ ಪರಮಾರ್ಥ ಅಂತ ಕರೀತಾರ. ಅದನ್ನು ಬಿಟ್ಟು ನಮಗೆ ಯಾವುದೂ ಇಲ್ಲ. ಆದ್ರೂ ಅದರೊಳಗೆ ತಾರತಮ್ಯ ಭಾವ ಹೋಗಿಲ್ಲ ನಮಗೆ. ಅದಕ್ಕನ ಒಂದೊಂದೇ ಜ್ಞಾತೃ ಆಗಲಿ, ಕರ್ತೃ ಆಗಲಿ, ಭೋಕ್ತೃ ಆಗಲಿ, ಇವರೆಲ್ಲ ಪರಮಾರ್ಥದ ತಿರುಳೇ ವಿನಃ ಮತ್ತೊಂದಲ್ಲ ಅಂತ ಅವರಲ್ಲಿ ನಿರೂಪಣೆ ಮಾಡ್ತಾರೆ. ಅದು ಅನುಭವಕ್ಕೆ ಸರಿ ಆಯ್ತು ಅಂದ್ರೆ ನಮಗೆ ತಾರತಮ್ಯ ಭಾವ ಬಿಟ್ಟು ಹೋಗುತ್ತೆ. ನಾವು ಸಾಕ್ಷಿಗನಾಗಿ ನಿಲ್ತೇವೆ. ಅದಕ್ಕೆ ಮತ್ತೆ ಅಭಿಮಾನಕ್ಕೆ ಕಟ್ಟು ಬಿದ್ದಾಗ ನಾನು ಎಂಬ ಪದಾರ್ಥದ ನಾನೆಂಬ ಪದಾರ್ಥ ಅಂದ್ರಿ ಅಲ್ಲೇ ಅರಿವೆಂಬ ನಾನೆಂಬ ಅರಿವು ನಮಗೆ ಅನಿಸಿಕೆ ಕೇಳ್ತಾವ. ನಾನೆಂಬ ಅರಿವು ಆಗುವಾಗ ಅರಿವಿನೊಳಗೆ ಏನು ಕೂಡ್ಕೊಂಡದ, ನಾಣತ್ವದೊಳಗೆ ಏನು ಕೂಡ್ಕೊಂಡದ ಅಂತ ಅವನ್ನೆರಡನ್ನು ವಿಂಗಡಿಸ್ಕೊಂಡು ನೋಡಿದ್ರ ನಾನೆಂಬ ಅರಿವು, ನಾನು ಅರಿವಿಗೆ ವಿಷಯ ಆಗೈತಲ್ಲ, ಅರಿವಿಗೆ ನಾನು ಎಂಬುದು ವಿಷಯ ಆಗಿದೆ. ಇದನ್ನ ನೋಡುವ ಕ್ರಮ ಗೊತ್ತಾಗ ಕಷ್ಟ ನನಗೆ ಇಲ್ಲಿ. ನಮಗೆ ಆನಂದ ಅಥವಾ ಸುಖ ಯಾಕಾಗ್ತಾ ಇಲ್ಲ ಅಂದ್ರೆ ಕರ್ತೃ ರೂಪದೊಳಗಿರುವ ನಾನನ್ನ ವ್ಯವಹಾರಿಕ ಸತ್ಯೊಳಗೆ ಬಯಸ್ಕೊತೇವೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನೋಡ್ರಿ, ಕರ್ತೃ ಎಂಬ ನಾನನ್ನ ವ್ಯವಹಾರದೊಳಗೆ ಬಳಸ್ಕೊತೇವೆ. ವ್ಯವಹಾರ ಮಾಡ್ಬೇಕಾದ್ರೆ ಅಂತಃಕರಣಾದಿಗಳ ಸಂಯೋಗ ಬೇಕೇ ಬೇಕು. ಅದಿಲ್ಲ ವ್ಯವಹಾರ ನಡೆಯುವುದಿಲ್ಲ. ಇದು ಶುದ್ಧ. ವ್ಯವಹಾರದೊಳಗಿರುವಂತಹ ಅಂತಃಕರಣ ಆಗಲಿ, ಕರ್ತೃ ಆಗಲಿ, ನಾನಾಗಲಿ, ಜ್ಞಾತೃ ಆಗಲಿ, ಇವುಗಳ ಒಟ್ಟು ತಿರುಳೇನು ಅಂದ್ರೆ ನಮ್ಮ ಆನಂದ ಅಥವಾ ಆತ್ಮನ ತಿರುಳೆ, ಬೇರೆ ಅಲ್ಲ ಅಂತ ಅನುಭವಕ್ಕೆ ಬರ್ಬೇಕಾಗಿದೆ. ಇದುವರೆಗಿನ ವಿಚಾರಧಾರೆಯಿಂದ ಏನು ಸಿದ್ಧವಾಯಿತು ಅಂದರೆ ನಾನು ಎಂಬ ಪದಾರ್ಥದಲ್ಲಿ ಸಕಲ ಪ್ರಾಣಿಗಳಿಗೂ ಮಿಗಿಲಿಲ್ಲದ ಪ್ರೀತಿ ಇರುತ್ತದೆ. ಆತ್ಮನ ಆನಂದವನ್ನು ಯಾವ ರೂಪದೊಳಗೆ ವಿಶ್ಲೇಷಣೆ ಮಾಡ್ಲಿಕ್ಕತ್ತಾರ, ಅದಕ್ಕೆ ದೃಷ್ಟಾಂತ ಏನು ಕೊಟ್ಟರೆ ಒಂದು ಪಕ್ಷಿ ಹೋಲಿಸ್ಯಾರ. ರೈತರಿಗೆ ಉಪನಿಷತ್ತಿನೊಳಗೆ ಬಂದಿರುವಂತ ಆ ದೃಷ್ಟಾಂತವನ್ನು ಕೊಟ್ಟಿಲ್ಲಿ ನಾನು ಅಂದ್ರ ಆತ್ಮ ಅಂದ್ರ ಆನಂದ ಅಂದ್ರೆ ಏನದು? ಯಾಕಂದ್ರೆ ಮತ್ತೊಂದಕ್ಕೆ ಅನುಸರಿಸಿಕೊಂಡ ತಿಳಿಯಬೇಕಲ್ಲಿವ. ಯಾಕಂದ್ರ ವ್ಯವಹಾರಿಕ ಸತ್ಯೊಳಗೆ ಅಂತಃಕರಣಾದಿಗಳನ್ನು ಬಳಸುವ ಅಭ್ಯಾಸ ಬಂದ್ಬಿಟ್ಟದ ನಮಗೆ. ಅವಸ್ಥಾತ್ರಯ ದೃಷ್ಟಿಯನ್ನು ಇಟ್ಟುಕೊಂಡು ಆನಂದ ನೋಡಿದ್ರೆ ಬಹಳ ಸಲೀಸಾಗಿ ನಮಗ ಆನಂದ ದಕ್ಕತ್ತೆ. ವಿಷಯಾದಿಗಳಿಗೆ ಹತ್ತಿರದ ಅಪೇಕ್ಷೆಯಿಂದ ಒಡಗೂಡುವಾಗ ಹಾಗೋ ಹೀಗೋ ಅಂತ ಇನ್ನೂ ಒಂದು ಸ್ವಲ್ಪ ಸಂದೇಹ ಉಳಿತು.
ವ್ಯವಹಾರಿಕ ಸತ್ಯಗಳು. ನೋಡಿಲ್ಲೇ, ನಾನೆಂಬ ಪದಾರ್ಥದಲ್ಲಿ ಸಕಲ ಪ್ರಾಣಿಗಳಿಗೂ ಮಿಗಿಲಿಲ್ಲದ ಪ್ರೀತಿ ಇರುತ್ತದೆ. ನನ್ನದಿದು ಎಂಬ ಕಾರಣದಿಂದಲೇ ಭೋಗವು ಭೋಗ್ಯ ಪದಾರ್ಥಗಳು ಬೇಕಾಗುತ್ತವೆ. ನಾನು ಸುಖರೂಪವಾಗಿದ್ದ ಸುಮ್ಮನೆ ಇರಬೇಕೋ ಬೇಡವೋ? ಎಲ್ಲಾ ಪ್ರಾಣಿಗಳಿಗೂ ನಾನಿನೊಳಗ ಅತ್ಯಂತ ಪ್ರೀತದ. ಮನುಷ್ಯ ಪ್ರಾಣಿ ಒಂದ ಅಲ್ಲ, ಎಲ್ಲಾ ಪ್ರಾಣಿಗಳು. ಹಾಗೆ ಉಳಿದಿಲ್ಲ. ನನ್ನದಿದು ಎಂಬ ಕಾರಣದಿಂದಲೇ ಭೋಗವು ಭೋಗ್ಯ ಪದಾರ್ಥಗಳು ಬೇಕಾಗುತ್ತವೆ. ನನ್ನದಿದು ಅಂತ ಅದ ನಾನತ್ವದ ಕಲ್ಪನೆ ಇದು. ನಂದಿದು ಕ್ರಿಯೇಟ್ ಮಾಡಕ್ಕೆ ನೋಡ. ನನ್ನದಿದು ಅನ್ನೋದು ವ್ಯವಹಾರಿಕ ಸತ್ತೆಯಿಂದೊಡಗೂಡಿ ಅಥವಾ ಅಂತಃಕರಣಾದಿಗಳ ಸಂಯೋಗದಿಂದೊಡಗೂಡಿದ ಆ ಪರಮಾತ್ಮರು ಭೇದ ರೂಪದಿಂದ ಕೂಡಿಕೊಳ್ತಾನ. ಅದಕ್ಕಿದು ನನ್ನದಿದು ಎಂಬ ಕಾರಣದಿಂದಲೇ ಭೋಗವು ಭೋಗ್ಯ ಪದಾರ್ಥಗಳು ಬೇಕಾಗುತ್ತವೆ. ನಾನಿನೊಳಗ ಯಾವ ಭೋಗದ ಅಪೇಕ್ಷೆ ಇಲ್ಲದ ಇರುವಂತ ಸ್ಥಿತಿ ಏನದಲ್ಲ, ಅದು ಆತ್ಮಾನಂದದ ಸ್ಥಿತಿನೇ. ಯಾವಾಗ ನನ್ನದಿದು ಅಂತ ಈ ನಾನತ್ವದ ಕಲ್ಪನೆಯಿಂದೊಡಗೂಡಿದಾಗ ನಾನು ಭೋಗಿ, ಸುಖಿ, ದುಃಖಿ ಈಗ ಪ್ರಾರಂಭ ಆಗ್ತವೆ. ಅಂದ್ರೆ ಏನದರ ಅರ್ಥ? ನಾನನ್ನ, ನಾನಿನ ಸ್ವರೂಪವನ್ನ, ನಾನನ್ನ ಯಥಾರ್ಥವಾಗಿ ತಿಳ್ಕೊಂಡಿಲ್ಲ. ನಾನು ಅಂತ ಕರ್ಕೊಂಡಿವೆಲ್ಲ, ಅದು ವಸ್ತು ಅಲ್ಲ. ನೋಡ್ರಿ, ನಾನು ಅಂತ ಕರ್ಕೊಂಡಿವಿ, ಅದು ವಸ್ತು ಅಲ್ಲ. ಹೋಗ್ಲಿ, ಯಾವ್ದಾದ್ರೂ ದೇಶ ಕಾಲಗಳನ್ನ ಆಶ್ರಯಿಸಿಕೊಂಡಾರೈತೆ ಅನ್ನೋದು ಅದು ಇಲ್ಲ. ಮತ್ತ ಯಾವ್ದಾದ್ರೂ ಆಕಾರ, ರೂಪ, ನಾಮ ಇದೇನಾರ ಐತೆ ಅನ್ನೋದಕ್ಕ ನಾಮ ರೂಪಾದಿಗಳು ಇಲ್ಲ. ಆದ್ರೂ ಅದ್ರ ಮೇಲೆ ಅತ್ಯಂತ ಪ್ರೀತಿ. ಮತ್ತೆ ಹೀಗದು ನಾಮರೂಪಾದಿಗಳಿಂದ ಕೂಡಿಲ್ಲ, ದೇಶ ಕಾಲದಲ್ಲಿ ಇಲ್ಲ ಅಂದ್ರ ಆ ವಸ್ತು ಯಾವ್ದದು? ಯಥಾರ್ಥವಾಗಿ ಅನುಭವಕ್ಕೆ ಅನುಸರಿಸಿಕೊಂಡ್ರ ಅಮುಗನ ಆತ್ಮ ಬ್ರಹ್ಮ ಅಂತ ಕರ್ಕೊಂಡ, ಸಾಕ್ಷಿ ಅಂತ ಕರ್ಕೊಂಡ್ರ. ಸಾಕ್ಷಿ ಯಾವ ಕಾಲದಾಗ ಅದನ? ಅವನಲ್ಲಿ ಕಾಲ ದೇಶಾದಿಗಳಿಗೂ ಆತ್ಮನಾಗಿದ್ದಾನ. ಕಾಲ ದೇಶಾದಿಗಳ ಕಲ್ಪನೆಯನ್ನು ಅವಕ್ಕೂ ಕೂಡ ಅವ ಆತ್ಮನಾಗಿದ್ದಾನ, ನಮ್ಮ ಸಾಕ್ಷಿ. ಇದ್ರ ಗುಟ್ಟನ್ನರಿಯದೆ ನಾವು ನಾನು ನಾನು ಅಂತ ಕರೆದೇವಲ್ಲ. ನಾನು ಯಾವ್ದು? ನಾನು ಅಲ್ಲಿ ಅನುಭವವನ್ನ ನೋಡ್ಕೋಬೇಕೆ ವಿನಃ ಆದ್ರೂ ಅದರ ಮೇಲೆ ಅತ್ಯಂತ ಮಿಗಿಲಿಲ್ಲದ ಪ್ರೀತಿ ಇರುತ್ತದೆ. ಯಾವಾಗ ವಿಷಯಾದಿಗಳ ಸುಖದಿಂದೊಡಗೂಡಿ ನನ್ನದಿದು ಎಂಬ ಕಾರಣದಿಂದಲೇ ಭೋಗವು ಭೋಗ್ಯ ಪದಾರ್ಥಗಳು ಬೇಕಾಗುತ್ತವೆ. ನಂದೇನು ಇಲ್ಲ ಅಂತ ನಾನು ಸುಮ್ಮನೆ ಎಲ್ಲೋ ಒಂದು ಗಿಡದ ಕೆಳಗೋ ಅಥವಾ ನದಿ ದಂಡಿ ಮೇಲೋ ಅಥವಾ ಗವಿಯೊಳಗೋ ಹೋಗಿ ಕೂತ, ನಂದೇನು ಇಲ್ಲ. ಅವಾಗ ಏನಾದ್ರು ಭೋಗೇಚ್ಛೆ ಏನಾದ್ರು ಬರ್ತೇನ್ರಿ ಈ ಪರಮಾತ್ಮಗೆ? ಹೌದು, ಈಗ ಕೂಡ್ಬೇಕಲ್ಲ, ಕೂಡ ಒಬ್ಬ ಬೇಕಲ್ಲ ಓದಿ.
ನನ್ನದಿದು ಅಂತ ಭಾವರೂಪದೊಳಗ ಉತ್ಪತ್ತಿ ಆಗಲ್ಲ. ಭಾವರೂಪದೊಳಗೆ ಉತ್ಪತ್ತಿ ಆಗಬೇಕಾದ್ರೆ ಚಿತ್ತ ಇರಬೇಕು, ಬುದ್ಧಿ ಇರಬೇಕು, ಮನ ಅಂತಃಕರಣಾದಿಗಳಿರಬೇಕು. ನಾನಿನೊಳಗ ಇವು ಯಾವೂ ಇಲ್ಲ. ಇವನು ಬರೀ ಭಾವನಾತ್ಮಕವಾಗಿ ಕಲ್ಪಿಸಿಕೊಂಡ ನಾನು. ಆತ್ಮನೊಳಗೆ ಇವು ಯಾವೂ ಇಲ್ಲ. ಅಂತಃಕರಣಾದಿಗಳಿಲ್ಲ, ಇಂದ್ರಿಯಗಳಿಲ್ಲ, ಶರೀರಾದಿಗಳಿಲ್ಲ, ಪ್ರಪಂಚಾದಿಗಳಿಲ್ಲ. ಯಥಾರ್ಥವಾಗಿ ನಾನಿನೊಳಗೂ ಇಲ್ಲ. ನಾನಿಗೂ ಈ ಅಂತಃಕರಣಕ್ಕೂ ಅವಿಸಂಧಿ ಎಷ್ಟು ದೂರದ, ಅಥವಾ ನಾನಿಗೂ ಈ ಪ್ರಪಂಚಕ್ಕೂ ಅವಿಸಂಧಿ ಏನಾದ್ರೂ ಉಂಟ? ಅವಿಸಂಧಿ ಹೇಳಬೇಕಾದಾಗ ಕಾಲ ದೇಶವನ್ನ ಆಶ್ರಯಿಸಿಕೊಂಡಿರುವಂತಹ ವಸ್ತುಗಳಲ್ಲಿ ಹೇಳಕ್ ಬರ್ತದೆ. ಒಂದು ಕುರ್ಚಿ ಪಕ್ಕದೊಳಗೆ ಇನ್ನೊಂದು ಕುರ್ಚಿ ಐತಿ ಅಂದ್ರ ಅವ ಎರಡು ಕಾಲ ದೇಶವನ್ನ ಆಶ್ರಯಿಸಿಕೊಂಡ ನಮಗೆ ದೃಶ್ಯ ರೂಪವಾಗಿ ತೋರ್ತಾವ. ನಾನು ಯಾವ ಕಾಲವನ್ನ ಆಶ್ರಯಿಸಿಕೊಂಡೈತಿ, ಯಾವ ದೇಶವನ್ನ ಆಶ್ರಯಿಸಿಕೊಂಡೈತಿ? ಕಾಲ ದೇಶಾದಿಗಳು ನಾನತ್ವದ ವಿಕಲ್ಪ. ನಾನ ಕಲ್ಪಿಸಿಕೊಂಡದ ವ್ಯವಹಾರಕ್ಕ. ಇರುವ ಪ್ರಕಾಶವನ್ನೇ, ಸೂರ್ಯ ಪ್ರಕಾಶವನ್ನೇ 12 ತಾಸು ಹಗಲು 12 ತಾಸು ರಾತ್ರಿ ಅಂತ ಇದ ಪರಮಾತ್ಮನ ಕಲ್ಪನಾ ಮಾಡ್ತಾನ ನೋಡ. ಯಾರಕ್ಕ? ವ್ಯವಹಾರ. ಅದಕ್ಕೊಂದು ದಿನ ಅಂತ ಹೆಸರಿಟ್ಟಾನ. 7 ದಿನ ಕೂಡಿದ್ರೆ ಒಂದು ವಾರ ಅಂತಾನ, 2 ವಾರ ಕೂಡಿದ್ರೆ ಒಂದು ಪಕ್ಷ ಅಂತಾನ, 2 ಪಕ್ಷ ಕೂಡಿದ್ರೆ ಒಂದು ಮಾಸ ಅಂತಾನ, 12 ಮಾಸಗಳು ಸೇರಿದ್ರೆ ನೋಡಿ 2 ಮಾಸಗಳು ಸೇರಿದ್ರೆ ಒಂದು ಋತು ಅಂತಾನ, 6 ಋತುಗಳು ಸೇರಿದ್ರೆ ಒಂದು ವರ್ಷ ಅಂತಾನ. ಯಾವ್ದಕ್ಕ? ಅದ ಸೂರ್ಯನ ಪ್ರಕಾಶದ ಭಾವ ಅಭಾವಗಳಿಂದೊಳಗೂಡಿ ಒಂದು ದಿನ ನಿರ್ಣಯ ಮಾಡ್ಕೊಂಡ ವ್ಯವಹಾರ. ಈ ವ್ಯವಹಾರ ಅನ್ನೋದಲ್ಲ, ಇದು ಬರೀ ಅವಿದ್ಯಾ ದೃಷ್ಟಿಯಿಂದ ಆಗಿರೋದು. ಪರಮಾತ್ಮರು ಇವನು ವಿಕಲ್ಪ ರೂಪದಿಂದ ಕಲ್ಪಿಸಿಕೊಂಡು ತನ್ನ ವ್ಯವಹಾರ ಸುಗಮವಾಗಿ ಸಾಗಲಿ ಅಂತ ಇವನ್ನೆಲ್ಲ ವ್ಯವಸ್ಥೆ ಇಂದೊಡಗೂಡಿ ಮಾಡಿರುವ ಕಲ್ಪನೆಗಳೇ ವಿನಃ ಯಥಾರ್ಥವಾಗಿ ಇಲ್ಲವು. ಈಗೇನು ನಾವು ಪರಮಾತ್ಮನ ದೃಷ್ಟಿಯೊಳಗೆ ಈ ನಾನತ್ವದ ದೃಷ್ಟಿಯೊಳಗೆ ಈ ವ್ಯವಹಾರ ಐತಿ ಅಂತ ಇಟ್ಕೊಳ್ಳಿ. ಸೂರ್ಯನ ದೃಷ್ಟಿಯೊಳಗೆ ಏನಾದ್ರೂ ವ್ಯವಹಾರ ಐತನ? ನಾನು ಸೂರ್ಯ ಇದು ತಿನ್ನಲ್ಲ ಅಲ್ಲ. ನನ್ನದಿದು ಅಂತ ವಿಕಲ್ಪ ಬಂದಾಗ ಮಾತ್ರ ವ್ಯವಹಾರ ಸತ್ಯದೊಳಗೆ ನಿಂತದ. ನಾವು ನೋಡೋದಿಲ್ಲ ಅದನ್ನ. ಬರೀ ಸುಮ್ಮನ ಹೊರಟೆ. ಯಥಾರ್ಥವಾಗಿ ನಾನು ಎಲ್ಲಿನೂ ಯಾವ ಕಾಲ ದೇಶವನ್ನ ಆಶ್ರಯಿಸಿಕೊಂಡಿಲ್ಲ. ಯಾವ್ದಾದ್ರೂ ಕಾಲ ದೇಶವನ್ನ ಆಶ್ರಯಿಸಿಕೊಂಡೈತೆ ನಾನು ನನ್ನದಿದು ಅನ್ನುವಾಗ ವಿಕಲ್ಪ ಮಾಡಿಕೊಂಡಾಗ ಅಲ್ಲಿ ದೇಶ ಕಾಲವನ್ನ ಆಶ್ರಯಿಸಿಕೊಂಡಿರುವ ವಸ್ತುಗಳ ಅಪೇಕ್ಷೆಯಿಂದ ಈ ನಾನನ್ನು ಗುರುತಿಸಿಕೊಂಡೆ. ನೋಡ, ನಾನಿನಿಂದ ಇವನು ಗುರುತಿಸಿಕೊಳ್ಳೋದು ಯಥಾರ್ಥ. ಅವುಗಳ ಅಪೇಕ್ಷೆಯಿಂದ ನಾನು ಅಂತ ತಿಳ್ಕೊಳ್ಳೋದು ಯಥಾರ್ಥ. ಯಾವುದರಿಂದ ಯಾವ್ದೈತಿ ಅಂತ ನಿರ್ಣಯ ಮಾಡಿಕೊಳ್ಳೋ ಯೋಗ್ಯತೆ ಕಳ್ಕೊಂಡೇವೆ. ಅದಕ್ಕಿಲ್ಲೇ ಅವ್ರು ಹೇಳ್ತಾರೆ, ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡುವುದಕ್ಕೆ ಆಗುವಂತೆ ಇಲ್ಲ. ನಾವು ಊಟ ಮಾಡ್ಯಾನಂದ್ಮೇಲೆ ನಾವು ಉಂಡಂಗ ನಾವೇನು ಉಣ್ಣೋದು ಬೇಕಿಲ್ಲ. ಬಿಡಾಕ್ ಬರ್ತೇನ್ರಿ? ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡುವುದಕ್ಕೆ ಆಗುವಂತೆ ಇಲ್ಲ. ಲೋಕದೊಳಗೆ ಒಬ್ಬ ಉಂಡ್ರ ಆತಲ್ರಿ, ಅಷ್ಟು ಜನರು ಯಾಕೆ ಉಣ್ಬೇಕು ಅಂತ ಐತನ ಭೋಗ. ನೋಡ,
ಪ್ರಸಕ್ತಿಯೊಳಗೆ ಭೋಗ ಪರಿಚಿನ್ನ ದೃಷ್ಟಿಯಿಂದ ಕೂಡ್ಕೊಂಡರು. ಅವ್ರ ಭೋಗನ ಬೇರೆ, ಇವನು ಭೋಗ. ಅವ್ನು ಉಂಡ್ರೆ ಏನಾದ್ರಿ ನಮಗ್ ಹೊಟ್ಟೆ ಶಿವಾಗ್ಯದಂತೇಳು. ಅದಕ್ಕಿಲ್ಲೇ ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡುವುದಕ್ಕೆ ಆಗುವಂತೆ ಇಲ್ಲ. ನಾನೆಂಬ ಪದಾರ್ಥವು ಭೋಕ್ತೃತ್ವ ಶಕ್ತಿಯಿಂದ ಕೂಡಿಕೊಂಡು ವ್ಯವಹಾರದಲ್ಲಿ ಎಲ್ಲವನ್ನು ತನಗೆ ಅಡಿಯಾಳಾಗಿ ಮಾಡಿಕೊಂಡು ತಾನೇ ಸುಖದ ಬುಕ್ಕಿ ಎಂಬ ಭ್ರಾಂತಿಯನ್ನು ನಮಗೆ ಉಂಟು ಮಾಡುತ್ತಿರುವುದು. ತಾನೇ ಸುಖದ ರೂಪ ಅಂತ ಹೇಳ್ಕೊಳ್ಳುತ್ತೆ. ಏಕೆಂದರೆ ಇದಕ್ಕೆ ಸುಖದ ಸಂಬಂಧವಿರುವಂತೆ ದುಃಖದ ಸಂಬಂಧವೂ ಇರುತ್ತದೆ. ಇದ್ರ ಸುಖ ಭ್ರಾಂತಿಯಿಂದ ಕೂಡಿಕೊಂಡೈತಿ ಅಂತೈತಲ್ಲ. ನಾನು ಸ್ವಯಂ ಸಿದ್ಧನಾಗೇನೆ ಇದ್ದಾನ. ಈ ನನ್ನದೇನು ಅಂತ ವಿಕಲ್ಪ ಬಂದಾಗ ಇವೆಲ್ಲ ತಾರತಮ್ಯಗಳು ಬರ್ತವೆ. ನಾನನ್ನು ನಾವು ಯಥಾರ್ಥ ರೂಪದೊಳಗೆ ತಿಳಿದವರಲ್ಲ ಅಂತ ಅದರ ಅರ್ಥ. ಏಕೆಂದರೆ ಇದಕ್ಕೆ ಸುಖದ ಸಂಬಂಧ ಇರುವಂತೆ ದುಃಖದ ಸಂಬಂಧವೂ ಇರುತ್ತದೆ. ಎಲ್ಲೇ ಈ ನಾನಿನೊಳಗೆ. ಅದು ಯಾವಾಗ ನನ್ನದಿದು ಅಂತ ವಿಕಲ್ಪ ಇದ್ದಾಗ ಮಾತ್ರ. ನಾನಿದ್ದರೆ ಸರ್ವವೂ ಇದ್ದಂತೆ ಎಂದು ತಿಳಿಯುವ ಮನುಷ್ಯನು ಈ ಸಂಸಾರವೆಲ್ಲ ದುಃಖಮಯವೆಂದು ಇದಕ್ಕೆ ಪರಿಹಾರವೇ ಇಲ್ಲವೆಂದು ಎನಿಸಿದರೆ ಆತ್ಮಹತ್ಯವನ್ನೇ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗುತ್ತಾನೆ. ತಪ್ಪು ಕಲ್ಪನೆಯಿಂದ ನಾನಿದ್ದರೆ ಸರ್ವವೂ ಇದ್ದಂತೆ ಎಂದು ತಿಳಿಯುವ ಮನುಷ್ಯನು ಈ ಸಂಸಾರವೆಲ್ಲ ದುಃಖಮಯವೆಂದು ಇದಕ್ಕೆ ಪರಿಹಾರವೇ ಇಲ್ಲವೆಂದು. ಮತ್ ಸಂಸಾರದೊಳಗೆ ಸುಖ ಯಾವಾಗ ಸಿಗೋದು? ಸಂಸಾರ ದುಃಖ ಮೂಲ ಚೌಕಡೆ ಇಂಗಳ ನಾಲ್ಕೂ ಕಡೆ ಬೆಂಕಿ ಹಚ್ಚಿಕೊಂಡು ನಡಿವಿ ಕುತ್ಕೊಂಡು ಏನ ಸುಖದಿಂದ ಅಂದ್ರೆ ಸುಖ ಇರುತ್ತದು. ಸಂಸಾರ ಅಂದ್ರೆ ಹಂಗ. ಈ ಸಂಸಾರವೆಲ್ಲ ದುಃಖಮಯವೆಂದು ಇದಕ್ಕೆ ಪರಿಹಾರವೇ ಇಲ್ಲವೆಂದು ಎನಿಸಿದರೆ ಆತ್ಮಹತ್ಯವನ್ನೇ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗುತ್ತಾನೆ. ನಾನು ಎಂಬ ಮಾತಿಗೆ ನಿಜವಾಗಿ ಅರ್ಥವಾದದ್ದು ಈ ನಾನು ಎಂಬುದಕ್ಕೆ ಸಾಕ್ಷಿಯಾದ ನಮ್ಮ ಸ್ವರೂಪವಾಗಿರುತ್ತದೆ. ನಾನೆಂಬ ಅರಿವೈತಲ್ಲ, ಇದು ಯಥಾರ್ಥವಾಗಿ ಸಾಕ್ಷಿದ. ಅದು ನಮಗೆ ಯಾವಾಗಲೂ ಬೇಡವೆನಿಸುವುದಿಲ್ಲ. ಅದ್ಯಾವಾಗರ ಬೇಡಪ್ಪ ಸಾಕಾತಿ ಸಾಕ್ಷಿ ಸಂಬಂಧ ಇಟ್ಟುಕೊಂಡು ನನಗೆ ರಗಡಾತು ಅಂತ ಅನಿಸುವುದೇ ಇಲ್ಲ. ಅದನ್ನು ಬಿಡುವುದಕ್ಕೆ ಆಗುವಂತಿಲ್ಲ. ಅದರ ಕಣ್ಣಿನಿಂದ ನೋಡಿದಾಗ ಈ ನಾನು ಎಂಬ ಪದಾರ್ಥದಲ್ಲಿ ನಮಗೆ ಮೊದಲಿದ್ದ ಹೆಚ್ಚಿನ ಮೋಹವು ಕಡಿಮೆಯಾಗಿ ಬಿಡುತ್ತದೆ. ನಾನು ಸಾಕ್ಷಿ ತಿರುಳ ಅಂತ ಅದರೊಳಗೆ ಪರ್ಯವಸಾನ ಮಾಡ್ಕೋಬೇಕು. ಆದಾಗ ಈ ನಾನು ನನ್ನದಿದು ಅಂತ ಅಂತಃಕರಣಾದಿಗಳ ಸಂಬಂಧ ಇಟ್ಕೋತಾನಲ್ಲ, ಆ ಮೋಹ ಕೈಗೆ ಹೋಗಿಬಿಡ್ತದ. ಆ ನಾನ ಸಾಕ್ಷಿ ಸ್ವರೂಪದೊಳಗೆ ನಿಲ್ಲುತ್ತಂತ ಮೋಹ ಕಡಿಮೆಯಾಗಿ ಬಿಡುತ್ತದೆ. ಈ ನಾನು ಎಂಬುದರಲ್ಲಿದ್ದ ಸುಖವು ಇದರ ಮೂಲಕ ರುಚಿಯಲ್ಲಿಯೂ ವಿಷಯಗಳಲ್ಲಿಯೂ ತೋರಿಕೊಂಡ ಸುಖವು ನಿಜವಾಗಿ ಸಾಕ್ಷಿಯೇ. ಇದು ಗೊತ್ತಾಗೋದು ಕಷ್ಟ. ಶಾಸ್ತ್ರ ಏನ ಹೇಳ್ತದೆ? ಈ ನಾನು ಎಂಬುವುದರಲ್ಲಿದ್ದ ಸುಖವು ಇದರ ಮೂಲಕ ರುಚಿಯಲ್ಲಿಯೂ ವಿಷಯಗಳಲ್ಲಿಯೂ ತೋರಿಕೊಂಡ ಸುಖವು ನಿಜವಾಗಿ ಸಾಕ್ಷಿಯೇ. ಆ ಸಾಕ್ಷಿಯೇ ಸುಖದ ತಿರುಳು ಎಂಬುದು ನಿಶ್ಚಿತವಾಗಿ ಬಿಡುತ್ತದೆ. ಯಾವುದೋ ಒಂದು ವಿಷಯದೊಳಗೆ ನಮಗೆ ಸುಖ ಐತಿ ಅಂತ ಇಟ್ಕೊಳ್ರಿ. ಅದನ್ನ ಹಿಂದೂನು ಹೇಳ್ಕೊಂಡ್ ಬಂದಾರ. ವಿಷಯಾದಿಗಳ ಸುಖ ಭೇದ ರೂಪದಿಂದ ಕೂಡಿಕೊಂಡದ. ಒಬ್ಬರಿಗೆ ಸಿಹಿ ಪದಾರ್ಥಗಳನ್ನು ತಿನ್ನುವುದರೊಳಗೆ ಸುಖ, ಒಬ್ಬರಿಗೆ ಖಾರವಾದ ಪದಾರ್ಥಗಳನ್ನ, ಕೆಲವೊಬ್ಬರಿಗೆ ಹುಳಿ ಇಷ್ಟ ಆಗತ್ತವ, ಬಹಳ ಹುಳಿ ಮೇಲೆ ಹತ್ತು ರೀತಿ ಇರ್ತಾವ. ಅಂದ್ರೆ ವಿಷಯಾದಿಗಳು ಎಲ್ಲರಿಗೂ ಒಂದೇ ರೂಪದ ಸುಖವನ್ನು ಕೊಡುವುದಿಲ್ಲ ಅಂತ ನಿಶ್ಚಿತ ಆಗಲ್ಲ. ವಿಷಯಾದಿಗಳಲ್ಲಿನ ಸುಖ ಇತ್ತು ಅಂದ್ರೆ
ಮತ್ತ ಆ ವಿಷಯಾದಿಗಳಲ್ಲಿ ಸುಖ ಇರಲಿಲ್ಲ ಅಂದ್ರೆ ನಮ್ಮ ಮನಸ್ಸು ಅದಕ್ಕೆ ಯಾಕೆ ಹಾತುವರಿಬೇಕ್ರಿ? ನಮ್ಮ ಮನಸ್ಸು ಓಡಿ ಹೋಗಿ ಮಾವಿನ ಸಿಹಿಯನ್ನು ಬಂದೈತಲ್ಲ, ಈಗ ಮಾವಿನ ಹಣ್ಣು ತಗೊಂಡು ಬರ್ತದೆ ಹೋಗಿ. ಮನಸ್ಸು ಸಂಕಲ್ಪ ಮಾಡತೈತಿ, ಕಾಲು ಆ ಕಡೆ ಓಡ್ತತಿ, ಅದ್ರಾಗ ಚಲೋ ಚಲೋ ಹಣ್ಣು ಹಾರಿಸ್ಕೊಂಡು ಬಂದು ತಗೊಂಡು ಬಂತು. ಮತ್ತ ಆ ವಿಷಯದೊಳಗೆ ಸುಖ ಇಲ್ಲ ಅಂದ್ರೆ ಮತ್ತ್ಯಾಕೆ ನಮ್ಮ ಮನಸ್ಸು ಇಚ್ಛೆ ಮಾಡ್ತಿತ್ತು? ಇಲ್ಲಿ ಪರಮಾತ್ಮರು ನಾನು ಅನ್ನೋ ಇಚ್ಛೆ ಯಾಕೆ ಮಾಡ್ತಿದ್ದ? ವಿಷಯಾದಿಗಳಲ್ಲಿನ ಸುಖ ಐತಿ ಅಂತ ಭ್ರಮ ಇವನಿಗೆ. ವಿಷಯಾದಿಗಳಲ್ಲಿನ ಸುಖ ಇದ್ರೆ ನಮ್ಮ ಮನೆಯೊಳಗ ಒಂದು 5-6 ಡಜನ್ ಮಾವಿನ ತಂದು ಇಟ್ಟುಬಿಟ್ರೆ ಎಲ್ಲರೂ ಅದನ್ನು ನೋಡಿ ಸಂತೃಪ್ತರಾಗಿ ಸುಖ ಪಡಬಹುದಾಗಿತ್ತಲ್ಲ. ಯಾಕಂದ್ರೆ ವಿಷಯದೊಳಗೆ ಸುಖ ಐತಿ ಅಂತ ನಂಬಿದವರಿಗೆ ಅದು ನೋಡಿದ್ರೆ ಸಾಕು, ಸುಖ ಆಗಿಬಿಡು. ಕೆಲವೊಂದು ವಸ್ತುಗಳನ್ನು ನೋಡಿದ್ರೆ ಎಂಥ ಸುಖರೂಪದ ಅನುಭವ ಆಗುತ್ತಲ್ಲ. ಕಸ್ತೂರಿ ಮೃಗ ಅಂತ ಇರುತ್ತೆ, ಅದು ಯೌವನಕ್ಕೆ ಬಂದ ತಕ್ಷಣ ಅದಕ್ಕೊಂದು ಕಾಲಾವಕಾಶ ಇರ್ತತಿ. ಆ ಕಾಲಕ್ಕೆ ಅನುಸರಿಸಿಕೊಂಡದ್ರಿಂದ ಆ ಕಸ್ತೂರಿ ಪ್ರಸವ ಆಗುತ್ತೆ, ಕಸ್ತೂರಿ ಹೊರಗೆ ಬರ್ತದೆ. ಏನು ಸುಗಂಧ ಇದು ಅಂತ ಆ ಕಸ್ತೂರಿ ಮೃಗ ನೋಡ್ರಿ, ಮೊದ್ಲ ಬಹಳ ಜಿಗಿಯುವಂತ ಪ್ರಾಣಿ, ಜಿಗದು ಜಿಗದು ಇಡೀ ಅರಣ್ಯವನ್ನೆಲ್ಲ ಪರಿಶೋಧಿಸಿ ಎಲ್ಲಿ ಇದ್ದಿತ್ತಿ ವಾಸನೆ ಅಂತಂದು ಹುಡುಕ್ಯಾಡಿ. ಅದು ವಾಸನೆಯುಕ್ತವಾಗಿರುವಾಗ ಅದನ್ನು ಹುಡುಕಿ ಅರಣ್ಯದ ತುಂಬೆಲ್ಲ ಓಡಾಡಿ ಭಯಂಕರ ಸುಸ್ತ. ಅಲ್ಲಿ ಒಂದು ಕೆರೆಯೊಳಗೋ ಅಥವಾ ನದಿಯೊಳಗೋ ನೀರು ಕುಡಿದು ಬಹಳ ಸುತ್ತಾಡಿತ್ತಲ್ಲ, ಮುದ್ದೆಗಿ ಮಲ್ಕೊಂತ. ಅವಾಗ ಕಸ್ತೂರಿ ಮೃಗದ ವಾಸನೆ ನನ್ನೊಳಗನ ಐತಿ ಅಂತ ಅದಕ್ಕೆ ಅನುಭವಕ್ಕೆ ಬಂತು. ಮುದ್ದೆಗೆ ಅದ್ರ ಮೂಗನ್ನ ಅದಕ್ಕೆ ಮಡಿಸ್ಕೊಂಡು ಮಲ್ಕೊಳ್ಳೋದಲ್ಲ, ನಾಯಿ ಅದು ಮಲ್ಕೋತಾವ. ಅರಣಿ, ಕಸ್ತೂರಿ ಮೃಗ ಇವೆಲ್ಲ ಮುದ್ದೆಗೆ ಮಲ್ಕೋತಾವ. ಆ ಮಲ್ಕೊಂಡಾಗ ಅಲ್ಲಿಂದ ಬರಕೈತಿ, ಅದಕ್ಕ ಇದು ಇಲ್ಲೇ ಐತಿ, ನಾ ಎಷ್ಟು ಹುಡುಕಾಡಿನಲ್ಲ. ಹಾಗಾಗಿ ನಾವೆಲ್ಲ ಬಾಹ್ಯ ದೃಷ್ಟಿಯನ್ನಿಟ್ಟುಕೊಂಡು ಅದರೊಳಗೆ ಸುಖ ಐತಿ, ಇದರೊಳಗೆ ಸುಖ ಐತಿ. ಸುಖ ಇರುವುದು ತನ್ನೊಳಗ. ಸಾಕ್ಷಿಯ ರೂಪನಾಗಿರುವಂತ ಆ ಪರಮಾತ್ಮ ಏನಿದ್ದಾನಲ್ಲ, ಅವನು ಸುಖರೂಪನ. ಮಾವಿನನ್ನ ತಂದು ಮನೆಯೊಳಗಿಟ್ರೆ ಸುಖ ಆಗೋದಿಲ್ಲ. ಆಗತ್ತೇನ್ರಿ? ಅದು ಮಾವಿನನ್ನ ತಂದು ಮನೆಯೊಳಗಿಟ್ರೆ ಆಗುದಿಲ್ಲ. ಅವನ್ನ ಭೋಗಿಸಬೇಕು, ಅದನ್ನು ಭುಂಜಿಸಬೇಕು. ಅವಾಗನ ಹೋದಲ್ಲ ಸುಖ. ಹಂಗ ತಂದಿಟ್ರೆ ತಂದೆ ಇರ್ತೇವೆ ನಾವು, ಸುಖ ಕೊಟ್ಟಿದ್ದೇನದು. ವಿಷಯಾದಿಗಳಲ್ಲಿ ಸುಖ ಐತಿ ಅಂತ ತಿಳ್ಕೊಂಡಿವಲ್ಲ, ಆ ವಿಷಯಾದಿಗಳನ್ನು ನೋಡಿದ ತಕ್ಷಣ ಸುಖ ಆಗಿಬಿಡ್ಬೇಕಾಗಿತ್ತು. ನಮಗಾಗೈತೇನ? ಅದಕ್ಕ ಇಲ್ಲೇ ಅದು ನಮಗೆ ಯಾವಾಗಲೂ ಬೇಡವೆನಿಸುವುದಿಲ್ಲ. ಯಾವುದು? ಸುಖದ ಸ್ವರೂಪವಾಗಿರುವಂತಹ ಸಾಕ್ಷಿ ನಮಗೆ ಎಂದೂ ಬೇಡ ಅಂತ ಅನಿಸೇ ಇಲ್ಲ. ನಾನು ದುಡಿದು ಇವುಗಳ ಸಂಯೋಗದಿಂದೊಳಗೂಡಿ ಈ ಕರ್ತೃ ಇದ್ದಾನಲ್ಲ, ಇವಾಗ ಧನನಾಗಿರ್ತ. ಯಾಕಂದ್ರೆ ಇವ
ಸುಖದ ಬೆನ್ನ ಹತ್ತಿಲ್ಲ, ವಿಷಯಾದಿಗಳ ಬೆನ್ನ ಹತ್ತೇನ. ವಿಷಯಾದಿಗಳಲ್ಲೆನ ಸುಖ ಐತಿ ಅಂತ ಇಡೀ ಅರಣ್ಯವನ್ನೇ ಆ ಕಸ್ತೂರಿ ಮೃಗ ಹೆಂಗ ಪರಿಶೋಧನೆಗಾಗಿ ತಿರುಗುತ್ತೋ ಹಾಗೆ ವಿಷಯಾದಿಗಳ ಸುಖನೇ ಸುಖ ಅಂತ ತಿಳ್ಕೊಂಡು ಈ ಪ್ರಮಾತೃ ಅಥವಾ ಕರ್ತೃ ಬೆನ್ನ ಹತ್ತಿ ತಿರುಗೇನ. ಧನು ಆದ್ಮೇಲೆ ಸಾಕ್ಷಿ ಒಳಗನ ಹೋಗ್ತಾನ, ಅವಾಗನ ಸುಖ ಕಂಡಿರು. ಅದಕ್ಕೆ ಸಾಕ್ಷಿಯಾದ ನಮ್ಮ ಸ್ವರೂಪವಾಗಿರುತ್ತದೆ. ಅದು ನಮಗೆ ಯಾವಾಗಲೂ ಭೇದವೆನಿಸುವುದಿಲ್ಲ, ಅದನ್ನು ಬಿಡುವುದಕ್ಕೆ ಆಗುವಂತಿಲ್ಲ. ಅದರ ಕಣ್ಣಿನಿಂದ ನೋಡಿದಾಗ ಈ ನಾನು ಎಂಬ ಪದಾರ್ಥದಲ್ಲಿ ನಮಗೆ ಮೊದಲಿದ್ದ ಹೆಚ್ಚಿನ ಮೋಹ ಕಡಿಮೆಯಾಗಿ ಬಿಡುತ್ತದೆ. ಈ ನಾನು ಎಂಬುದರಲ್ಲಿದ್ದ ಸುಖವು ಇದರ ಮೂಲಕ ವೃತ್ತಿಯಲ್ಲಿಯೂ ವಿಷಯಗಳಲ್ಲಿಯೂ ತೋರಿಕೊಂಡ ಸುಖವು ನಿಜವಾಗಿ ಸಾಕ್ಷಿಯೇ. ಇದನ್ನ ತಿಳ್ಕೋಬೇಕು ನೋಡಿ. ವಿಷಯಾದಿಗಳಲ್ಲಿ ತೋರಿಕೊಂಡೈತಿ, ನಮ್ಮ ವೃತ್ತಿಯೊಳಗ ತೋರಿಕೊಂಡದ. ಈ ಸುಖ ಎಲ್ಲವೂ ಸಾಕ್ಷಿದ ಅಂತ ಅನುಭವಕ್ಕೆ ಬರಲ್ಲ. ಸಾಕ್ಷಿ ಮತ್ತು ಈ ಪ್ರಮಾತೃ ಇವುಗಳ ವ್ಯತ್ಯಾಸ ಗೊತ್ತಾಯ್ತು ಅಂದ್ರ ಈ ಪ್ರಮಾತೃ ಏನ್ ಮಾಡ್ತಾನ, ಅಂತಃಕರಣಾದಿಗಳನ್ನು ಬಳಸಿಕೊಂಡು ವಿಷಯಾದಿಗಳಲ್ಲಿ ಸುಖ ಇದೆ ಅಂತ ತಿರುಗುತ್ತಾನ. ಸಾಕ್ಷಿ ಇಟ್ಟಲ್ಲೇ ಇರ್ತಾನೇನು, ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಾನ. ಆ ಎಲ್ಲವನ್ನ ವ್ಯಾಪಿಸಿಕೊಂಡಿರುವಂತ ಸಾಕ್ಷಿ ಪರಿಚಯ ಇಲ್ಲದೆ ಇರುವಾಗ ನಮ್ಗ ಈ ಪ್ರಮಾತೃವಿನ ಮುಖದಿಂದ ಸುಖ ಆತು ವಿಷಯಾದಿಗಳನ್ನು ಭೋಗಿಸಿದ ಅಂತ ಕಲ್ಪನಾ ಬರ್ತದೆ ಅಷ್ಟೇ. ಸಾಕ್ಷಿಯನ್ನು ಬಿಟ್ಟು ಇರೋಕೆ ಬರುವುದೇ ಇಲ್ಲ ನಮ್ಗೆ. ಅದು ಯಾವುದರ ರೂಪದಿಂದ ಸುಖ ಪಟ್ಟಿರಲಿ, ಪ್ರಮಾತೃವಿನ ರೂಪದಿಂದಾಗಲಿ, ವೃತ್ತಿಯ ರೂಪದಿಂದಾಗಲಿ, ವಿಷಯಾದಿಗಳ ರೂಪದಿಂದಾಗಲಿ, ಎಲ್ಲವೂ ಸಾಕ್ಷಿ ಸ್ವರೂಪನ. ಆ ಸಾಕ್ಷಿಯೇ ಸುಖದ ತಿರುಳು ಎಂಬುದು ನಿಶ್ಚಿತವಾಗಿ ಬಿಡುತ್ತದೆ. ತೈತ್ತರಿ ಉಪನಿಷತ್ತಿನಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ 5 ಬಗೆಯ ಅವಿದ್ಯಾ ಕಲ್ಪಿತವಾದ ಸುಳ್ಳು ಆತ್ಮರುಗಳನ್ನು ಹೇಳಿದ ಬಳಿಕ ನೋಡಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಪ್ರಾಣ ಇರಬೇಕಾದ್ರೆ ಅನ್ನ ಬೇಕು. ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ತೈತ್ತರಿ ಉಪನಿಷತ್ತಿನೊಳಗೆ ಬಹಳ ಮಾರ್ಮಿಕವಾಗಿ ವರ್ಣನೆ ಮಾಡ್ಕೊಂಡ್ ಬಂದಾರಲ್ಲ. ನಾವು ಅವನ್ನ ಅವಲೋಕನ ಮಾಡಿದ್ರೆ ಅನ್ನಮಯನಾರ ಇರ್ಲಿ, ಪ್ರಾಣಮಯನಾರ ಇರ್ಲಿ, ಮನೋಮಯನಾರ ಇರ್ಲಿ, ವಿಜ್ಞಾನಮಯನಾರ ಇರ್ಲಿ, ಇವು ನಾನತ್ವದ ವಿಕಲ್ಪಗಳೇ ವಿನಃ ನಾನು ಕಲ್ಪಿಸಿಕೊಂಡಿರುವಂಥವು. ಅದಕ್ಕೆ ಅವರು ಸುಳ್ಳು ಆತ್ಮರುಗಳನ್ನು ಹೇಳಿದ ಬಳಿಕ ನಿಜವಾದ ಸುಖದ ತಿರುಳಾದ ಆನಂದ ರೂಪನಾದ ಆತ್ಮನನ್ನು ತಿಳಿಸಿಕೊಟ್ಟಿರುತ್ತದೆ. ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ, ಮನೋಮಯ ಆತ್ಮ, ವಿಜ್ಞಾನಮಯ ಆತ್ಮ, ಆನಂದಮಯ ಆತ್ಮ ಅಂತ 5 ತೆರನಾಗಿ ಹೇಳ್ಕೊಂಡು ಬಂದ್ದಾರೆ. ಇವೆಲ್ಲ ವಿಷಯಾದಿಗಳ ಸಂಬಂಧದಿಂದ ಒಳಗೂಡಿರುವಂತಹದ್ದೇ. ಇವನ್ನೆಲ್ಲ ಹೇಳಿ ಅಲ್ಲಿ ಆತ್ಮನನ್ನ ಆನಂದ ರೂಪ ಅಂತ ತಿಳಿಸಿಕೊಟ್ಟ. ಈ ಪಟ್ಟಿಯಲ್ಲಿ ಮನೋಮಯವೆಂಬ ಆತ್ಮನು ವಿಷಯವನ್ನು ತಿಳಿದುಕೊಳ್ಳುವವನು. ನೋಡಿ, ಒಂದೊಂದು ಬಿಡಿಸ್ತಾರೆ. ಈ ಪಟ್ಟಿಯಲ್ಲಿ ಮನೋಮಯನೆಂಬ ಆತ್ಮನು ವಿಷಯವನ್ನು ತಿಳಿದುಕೊಳ್ಳುವವನು. ವಿಜ್ಞಾನಮಯನೆಂದರೆ ನಿಶ್ಚಯ ಮಾಡಿ ಕರ್ಮವನ್ನು ಮಾಡುವವನು. ಆನಂದಮಯನೆಂದರೆ ಎಲ್ಲಕ್ಕೂ ಒಳಗಿರುವ ಭೋಕ್ತನು ಎಂದು ವರ್ಣಿಸಿದೆ. ಅಲ್ಲಿ ವರ್ಣನೆ ಮಾಡುವಾಗ ಮನೋಮಯದ ಕೆಲಸ ಏನು, ವಿಜ್ಞಾನಮಯದ ಕೆಲಸ ಏನು, ಪ್ರಾಣಮಯದ ಕೆಲಸ ಏನು, ಆನಂದಮಯದ ಕೆಲಸ ಏನು ಅಂತ ಅಲ್ಲೇ ಭೋಕ್ತನು ಎಂದು ವರ್ಣಿಸಿರುತ್ತದೆ. ಆನಂದಮಯನೆಂದರೆ ಎಲ್ಲಕ್ಕೂ ಒಳಗಿರುವ ಭೋಕ್ತನು ಎಂದು ವರ್ಣಿಸಿರುತ್ತದೆ. ಎಲ್ಲೇ ತೈತ್ತರಿ ಉಪನಿಷತ್ನಾಗ
ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಯಾಕಂದ್ರೆ ಇಲ್ಲಿ ತೈತ್ರಿ ಉಪನಿಷತ್ನ ಒಂದು ಪಕ್ಷಿಗೆ ಹೋಲಿಸಿಕೊಂಡು ಆನಂದವನ್ನು ಒಂದು ಪಕ್ಷಿಗೆ ಹೋಲಿಸಿಕೊಂಡು, ಪ್ರಿಯ ಅಂದ್ರೆ ಅದರ ತಲೆ ಅಂತದ್ದು, ಮೋದ ಅಂತಂದ್ರೆ ಬಲಪಕ್ಕ, ಪ್ರಮೋದ ಅಂದ್ರೆ ಎಡಪಕ್ಕ ಶ್ರುತಿಯಲ್ಲಿ ಹೇಳಿರುತ್ತದೆ. ಎಲ್ಲಕ್ಕೂ ಅವನ ಹೆಚ್ಚು ಪ್ರಿಯನಾಗಿರುವುದರಿಂದ ಪ್ರಿಯವೇ ಅವನ ತಲೆಯು. ಇದು ದೃಷ್ಟಾಂತಿದೆ. ಸಾಕ್ಷಿ ಏನಾದ್ರೂ ತಲೆ, ಬುಡಕ್ಕಿ, ಪುಕ್ಕ ಏನಾದ್ರು ಉಂಟಾ? ಅದಕ್ಕೆ ಹೋಲಿಸಿಕೊಂಡು ತಿಳಿಸುವ ಪ್ರಯತ್ನ ಇದೆ ಅಷ್ಟೇ. ನಾಣಿಗನೂ ತಲೆ ಇಲ್ಲ, ಎಡಪಕ್ಕನೂ ಇಲ್ಲ, ಬಲಪಕ್ಕನೂ ಇಲ್ಲ. ಸಾಕ್ಷಿಗೂ ಎಡಪಕ್ಕನೂ ಇಲ್ಲ, ಬಲಪಕ್ಕನೂ ಇಲ್ಲ, ತಲೆನೂ ಇಲ್ಲ. ಎಲ್ಲಕ್ಕೂ ಅವನು ಹೆಚ್ಚು ಪ್ರಿಯನಾಗಿರುವುದರಿಂದ ಪ್ರಿಯವೇ ಅವನ ತಲೆಯು ಅಂತ ಎಲ್ಲಕ್ಕೂ ಹೆಚ್ಚಿನ ಪ್ರೀತಿ ಅವನ ಮೇಲೆ ಇರ್ತದೆ. ನಮ್ಮ ಸಾಕ್ಷಿ ಮೇಲಾಗಲಿ, ನಾಣಿನ ಮೇಲಾಗಲಿ. ವಿಷಯಗಳ ಮೂಲಕ ಹಿಗ್ಗನ್ನು ಪಡೆಯುವ ಮೋದ ಪ್ರಮೋದಗಳೇ ಅವನ ಪಕ್ಕಗಳು. ವಿಷಯಗಳ ಮೂಲಕ ನೋಡು, ವಿಷಯದಿಂದನ ಸುಖ ಐತಿ ಅಂತ ಏನ ಮೋದ ಪ್ರಮೋದಗಳು ಅಂತ ಕರೀತಾರ. ಅವನ ತಿರುಳು ಆನಂದ ರೂಪನಾದ ಸಾಕ್ಷಿಯು. ಇದನ್ನು ಮನನ ಮಾಡಿಕೊಂಡಾಗ ಸಾಕ್ಷಿಯ ಸ್ವರೂಪದಲ್ಲಿ ಯಾವ ಭೇದವಾಗಲಿ ಯಾವ ವಿಭಾಗವಾಗಲಿ ಇಲ್ಲವೆಂದೇ ತಾನೇ ಇರುತ್ತದೆ. ವೇದಾದಿಗಳು ಅಲ್ಲಿ ಯಾವ ಇಲ್ಲ ಅಂತನ ಬೇರ್ಪಡತೈತಿ ಅಂತ ಹೇಳ್ಕೊಂಡ. ಅಂದ್ರೆ ಇಲ್ಲಿ ನಾನು ಅನ್ನೋದು ಅಂತಃಕರಣಾದಿ ಕಳಿಸಿಕೊಂಡಾಗ ವಿಷಯಾದಿಗಳ ಸಂಬಂಧವನ್ನ ಬಿಟ್ಟಾಗ ಈ ನಾನು ಸಾಕ್ಷಿ ಸ್ವರೂಪವಾಗಿ ಇರ್ತದ. ಮತ್ತೆ ಈ ಅಂತಃಕರಣಾಗಲಿ ವಿಷಯಾದಿಗಳಾಗಲಿ ಪ್ರಪಂಚ ಆಗಲಿ ಯಾವ ನಾನಿನ ಸ್ವರೂಪವನ್ನು ಬಿಟ್ಟು ಸ್ವತಂತ್ರವಾಗಿದ್ದನವೋ ಯಾರಿಗೆ ಬಂದಿಲ್ಲ. ಅವನು ಎರಡಾಗಿ ಯಾಕೆ ವಿಚಾರ ಮಾಡ್ತೀರಿ? ಅವ ಸ್ವತಂತ್ರವಾಗಿದ್ರೆ ಅವನ ನಾನು ಬೇರೆ ರೀ, ಅಂತಃಕರಣ ಬೇರೆ, ಮನ ಬೇರೆ, ಪ್ರಪಂಚ ಬೇರೆ ಅಂತ ಒಪ್ಪುವಾడు. ನಾನಿಲ್ಲದೆ ಇರುವಾಗ ಸ್ವತಂತ್ರವಾಗಿರುವಂತಹ ಈ ಜಗತ್ತಾಗಲಿ ಅಥವಾ ಅಂತಃಕರಣ ಇಂದ್ರಿಯಗಳಾಗಲಿ ಎಲ್ಲಾದ್ರೂ ಯಾರಿಗಾದ್ರೂ ಅನುಭವಕ್ಕೆ ಬಂದಕ್ಕನ ನಾನನ್ನು ಹೊರತುಪಡಿಸಿ ಕೊಡ್ರಿ ಅವ್ರು ಸ್ವತಂತ್ರದವ್ರಿ ಅಂದ್ರ ಆ ಸುಖ ನಿಜವಾದ ಸುಖ ಅಂತ ಅನಿಸುತ್ತವ. ಹಂಗಿದ್ರೆ ಇರುವ ಸಾಕ್ಷಿಯನ್ನು ತಪ್ಪಾಗಿ ತಿಳ್ಕೊಂಡು ಅಹಮ್ಮು ಅಂತ ಕಲ್ಪನೆ ಮಾಡ್ತೀವಿ. ಅದ ಅಹಮ್ಮ ಈ ಅಂತಃಕರಣಾದಿಗಳ ಸಂಯೋಗದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡು ಇದನ್ನೆಲ್ಲ ಹಿರಣ್ಯ ಗರ್ಭ ರೂಪದಿಂದ ಭೋಗ, ಭೋಕ್ತೃ, ಭೋಗ್ಯ, ಭಾಗ್ಯ ಏನೇನೋ ಕಲ್ಪನೆ ಮಾಡ್ಕೊಂಡೇವಲ್ಲ. ಅನುಭವದೊಳಗ ಈ ಪರಮಾತ್ಮನ ಬಿಟ್ಟು ಸ್ವತಂತ್ರವಾಗಿ ಪ್ರಪಂಚ ಇದ್ದದ್ದಾಗಲಿ, ಶರೀರ ಇದ್ದದ್ದಾಗಲಿ, ಅಥವಾ ಇಂದ್ರಿಯ, ಮನ, ಅಂತಃಕರಣಾದಿಗಳ ಅತಿ ಹತ್ರ ಅಲ್ಲ ಇವು. ಇವರಾಗಲಿ ಅದಾವು ಅಂತ ಕಲ್ಪನೆ ಮಾಡ್ಕೊಳ್ರಿ. ನಾನಿಲ್ಲ, ನಮ್ಮ ಸುಸುಪ್ತಿ ಒಳಗ ನಾನಿಲ್ಲ, ಅಲ್ಲಿ ತಾನಾಗಿದ್ದಾನ. ಅವಾಗ ಏನಾದ್ರೂ ಅಂತಃಕರಣ ಆಗಲಿ, ಪ್ರಪಂಚವಾಗಲಿ, ಶರೀರಾದಿಗಳ ಸಂಬಂಧ ಆಗಲಿ ಏನಾದ್ರೂ ಉಂಟೇನ್ರಿ? ಅದು ದೃಷ್ಟಾಂತ. ಅದನ್ನ ಬಿಟ್ಟು ಹೊರಗೆ ಬಂದು ನಿಂತು ನೋಡ್ರಿ, ನೀವು ಸೂರ್ಯನ ಅಥವಾ ಪರಮಾರ್ಥ ಪರಬ್ರಹ್ಮ ಸ್ವರೂಪನಾಗೇನೆ ಇದ್ದುಕೊಂಡಿರಿ. ಅದು ಪರಬ್ರಹ್ಮವನ್ನ ತಪ್ಪಾಗಿ ತಿಳ್ಕೊಂಡು ಅಹಂಕಾರದಿಂದೊಡಗೂಡಿ ಇವುಗಳ ಸಂಬಂಧ ಮಾಡಿರಲ್ಲ. ಯಾರು ಮಾಡಂದ್ರ? ಅಂತಃಕರಣಾದಿಗಳ ಸಂಬಂಧ ಮಾಡಿರಿ, ಶರೀರಾದಿಗಳ ಸಂಬಂಧ ಮಾಡಿರಿ, ಇಂದ್ರಿಯಾದಿಗಳ ಸಂಬಂಧ ಮಾಡಿರಿ, ಈ ಪ್ರಪಂಚದ
ಸಂಬಂಧ ಮಾಡಿದೆ. ಅದು ಪ್ರಪಂಚ ಒಂದ ಅಲ್ಲ, ದೈವಿಕ, ಭೌತಿಕ, ಆಧ್ಯಾತ್ಮಿಕ ಇವುಗಳ ಸಂಬಂಧ ಮಾಡಿದೆ. ಇನ್ನು ಅವನು ಪರಬ್ರಹ್ಮ ಏನಾರು ಆದೇಶ ಮಾಡಿದ್ನ, ನೀ ಕರ್ತೃ ಭೋಕ್ತೃ ರೂಪದೊಳಗ ಇರಪ್ಪ ಅಂತೇಳಿ ಏನಾರು ಆದೇಶ ಮಾಡ್ಯಾನ? ಅವ ಆದೇಶ ಮಾಡಿದ್ದಿದ್ರು ಅದನ್ನು ಒಪ್ಪಿಕೊಳ್ರಿ. ಏನು ಇಲ್ಲದ್ದು ಈ ಇಲ್ಲದ ವಸ್ತುಗಳ ಅಪೇಕ್ಷೆಯಿಂದ ನೋಡ್ರಿ, ಅದಕ್ಕೆ ಸ್ವತಂತ್ರತೆ ಐತಿ ಅಂತ ಇದ್ರೆ ಅಡ್ಡಿಯಿಲ್ಲ. ಶಾಸ್ತ್ರ ಹೇಳುವ ಪ್ರಕಾರ ಅದು ಸ್ವತಂತ್ರವಾಗಿ ಎಲ್ಲಾದ್ರೂ ನಿಂತುಕೊಂಡಿದ್ರು. ನಾನಿಲ್ಲದೆ ಇದ್ರಿ ಈ ಅಸ್ತ್ರದೊಳಗೂ ನಾವು ಯಾವ ಇಲ್ಲ. ನಾನು ಇರಲಿಲ್ಲ ಅಂದ್ರೆ ಸ್ವಪ್ನದೊಳಗೂ ಇವು ಯಾವ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಪ್ರಪಂಚ ಯಾವುದು ಇಲ್ಲ ಅಂತ ಸ್ವತಃ ಸಿದ್ಧದಲ್ರಿ. ನಾನಿಲ್ಲದೆ ಇರುವಾಗ ಅನುಭವ ಹೇಗದ, ಏನಾದವ? ಅವ್ರ ಅದಕ್ಕನ ಅವಸ್ಥೆಗಳು ಇದಕ್ಕಿಂತ ಸುಲಭವಾಗಿ ಹೇಳಿದವರು. ಈ ಪ್ರಮಾತೃ ಸಮೇತ ಒಂದು ಅವಸ್ಥೆ ಕಳಿಸಿಕೊಂಡು ಹೋಗಿಬಿಡುತ್ತದ. ಇವೆಲ್ಲ ಐತಿ ಅಂತ ವಿಮಾನ, ನನ್ನದಿದು ಅಂತ ವಿಮಾನ ಪಟ್ಟಿರುವ ಮಮಕಾರ ಒಂದ್ ಅವಸ್ಥೆ ಬಿಟ್ಟು ಹೋತ ಅಂದ್ರೆ ಅದು ಎಲ್ಲಿ ಉಳಿದಿಲ್ಲ. ಅವು ಉಳ್ಕೊಂಡಿರೋದು ಯಾವ್ದ? ಅದರದರ ಪ್ರಜ್ಞೆ ಬೇಕಲ್ಲ. ಮತ್ತೆ ಇವು ಮೂರು ಅವಸ್ಥೆಗಳು ನಮಗೆ ಹಾಸು ಹೋಗ್ಕೊಂಡವು, ಬಂದು ಬರ್ತಾವ, ಹೋಗ್ತಾವ, ಇರ್ತಾವ, ತೋರ್ತಾವ, ಇವೆಲ್ಲ ಅದಾವ. ನಮ್ಮೊಳಗನ ತೋರ್ಕೊಂಡಾವ ಇವು. ಆಮೇಲೆ ಯಾರು ಈ ನಮ್ಮೊಳಗ ಅಂತನ್ನುವ ಅರಿವೈತಲ್ಲ, ಇದು ಯಾವುದು? ನಮ್ಮೊಳಗ ತೋರ್ಯಾವ ಇವು. ಎತ್ತರ, ಸ್ವಪ್ನ, ಸುಸುಪ್ತಿ ನಮ್ಮೊಳಗ ತೋರ್ಯಾವ ಅಂತಂದ್ರೆ ಇವು ತೋರುದಕ್ಕಿಂತ ಅವ್ನು ಭಿನ್ನ ಹೋದಲ್ಲ. ಏನಾರ ಕುಡ್ಕೊಂಡೈತನ ಇಲ್ಲಿ? ಭಿನ್ನ. ಅವಾಗ ಸಾಕ್ಷಿ ಅಂತ ಕರೀತಾರ. ಯಾವಾಗ ಅಹಮ್ಮು ಅಂತ ತಿಳಿತಾನೋ, ನನ್ನದಿದು ಅಂತ ತಿಳಿತಾನೋ, ಅವಾಗ ಇವೆಲ್ಲವೂ ಇದ್ಕೊಂಡಿರ್ತಾನ. ಅಹಮ್ಮು ನನ್ನದಿದು ಅಂತ ತಿಳಿತಾನ, ನಾನು ನನ್ನದಿದು ಅಂತ ತಿಳಿತಾನ. ನಾನು ನಂದು ಯಾವುದೂ ಅಲ್ಲ. ಇಷ್ಟು ಶ್ರುತಿ ಅಚ್ಚುಕಟ್ಟಾಗಿ ಹೇಳಿದ್ರು ಕೂಡ ನೋಡು, ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬಂದಾಗ ಹಿಂದಿನ ಅವಸ್ಥೆ ಸಂಬಂಧ ಯಾವುದು ಇಲ್ಲ ಅಂತ ಅನುಭವ. ಆ ಅನುಭವ ಯಾರಿಗೆ ಆಗೈತಿ? ಆ ಅವಸ್ಥೆ ಒಳಗಿರುವಂತ ಸಾಮಗ್ರಿಗಳದವ, ಅವಕ್ಕೇನಾರಾಗೈತೆ? ಮತ್ತೆ ಆ ಪ್ರಮಾತೃ ಆಗಲಿ, ಆ ಪ್ರಮಾತೃ ಸಾಕ್ಷಿ ಸ್ವರೂಪದೊಳಗೆ ನಿಂತು ಬಿಡ್ತಾ, ಏನೋ ಅಚಾನಕ್ ಮಹಾತ್ಮರ ಬೋಧೆಯಿಂದ ಅವ ಸಾಕ್ಷಿ ಸ್ವರೂಪದೊಳಗೆ ನಿಂತು ಬಿಟ್ಟ ಅಂತ ತಿಳ್ತಾರೆ. ಅವಾಗ ಏನಾದ್ರೂ ಈ ಪ್ರಪಂಚದ ಜ್ಞಾನ ಏನಾದ್ರೂ ಆ ಸಾಕ್ಷಿ ಒಳಗಿರುತ್ತಾ? ಸುಕೃತ ಪುಣ್ಯದಿಂದ ಅನುಭಾವಿಗಳು ಯಥಾರ್ಥವಾಗಿ ಹೇಳಿದ್ರೆ ಈ ಯತ್ರ, ಸ್ವಪ್ನ, ಸುಸುಪ್ತಿಗಳು ಯಾವ ನಿನ್ನವಲ್ಲೋ, ನಿನ್ನ ಸ್ವರೂಪ ಅಲ್ಲವು. ಯಾಕಂದ್ರೆ ಇವು ಒಂದಿದ್ದಾಗ ಇನ್ನೆರಡು ಎಲ್ಲಿ ಇರುವುದಿಲ್ಲ. ಇದು ನಿನ್ನ ಸ್ವರೂಪ ಅಲ್ಲ ಅಂತ ಹೇಳಿದ ತಕ್ಷಣ ನಾವು ನಿಂತ ಉತ್ತಮ ಅಧಿಕಾರಿಯಾಗಿದ್ದ, ನಿಂತ ಸಾಕ್ಷಿಯೊಳಗೆ ನಿಂತಾಗಿದ್ದು ಯತ್ರ, ಇದು ಸ್ವಪ್ನ, ಇದು ಸುಸುಪ್ತಿ ಅನ್ನೋ ಭಾವನೆಗಳೇನಾದ್ರೂ ಬರುತ್ತೇನ್ರಿ? ನಾನಂದ್ರೆ ಯತ್ರ, ನಾನಂದ್ರೆ ಸ್ವಪ್ನ, ನಾನಂದ್ರೆ ಸುಸುಪ್ತಿ, ಇವೆಲ್ಲ ನನ್ನೊಳಗನ ವಿಕಲ್ಪ ಆಗ್ಯಾವ ಅಂತ ಗೊತ್ತೈಸ್ಕೊಂಡ ಮೇಲೆ ಇವುಗಳ ಮೇಲೆ ಮೋಹ ಉಳಿತೈತೇನ್ರಿ? ಮೋಹ ಎಲ್ಲೇ ನಂದಿದು ಅಂತ ಈ ಪ್ರಮಾತ್ರ ಕಲ್ಪನೆ ಮಾಡ್ಕೊತ ನೋಡು. ಭೋಕ್ತೃ ಅರ್ಥ. ಅದಕ್ಕೆ ಯಥಾರ್ಥವಾಗಿ ನಾವು ಪ್ರಮಾತೃವಿನ ತಿರುಳು
ಪ್ರಮಾತ್ರವನ ತಿರುಳು ಸಾಕ್ಷಿ ತಿರುಳೆ ಅಥವಾ ಆನಂದದ ತಿರುಳೆ. ಅದನ್ನ ನಾವು ಗೊತ್ತು ಮಾಡ್ಕೊಳ್ಳೋದಿಲ್ಲ. ಬೇರೆ ರೀತಿಯೊಳಗೆ ಅದನ್ನ ನೋಡ್ತೀವಿ. ಅವಾಗ ಅದು ನಮಗ ಬೇರೆ ಸ್ವಭಾವದಿಂದನೂ ಕೂಡಿಕೊಳ್ಳುತ್ತ. ಅದಕ್ಕೆ ಇಲ್ಲೇ ಆನಂದದೊಳಗೆ ತಾರತಮ್ಯ ಹ್ಯಾಗ ಬಂತು ಅಂತ ಹೇಳ್ತಾರೆ ನೋಡಿ. ಆನಂದದ 3 ಅಂತಸ್ತುಗಳು ಹ್ಯಾಗ ಅರಿವಿನ ಪರಮಾರ್ಥದೊಳಗ 3 ಅಂತಸ್ತುಗಳನ್ನ ಹೇಳ್ಕೊತ ಬಂದಿಲ್ಲ. ಅರಿವು ಇರುವಿನೊಳಗನು 3 ಅಂತಸ್ತುಗಳನ್ನ ಹೇಳ. ಅವು 3 ಅಂತಸ್ತು ಯಾವುದು ಅಂತ ನೆನಪಿರ್ಬೋದು. ಪಾರಮಾರ್ಥಿಕ ಸತ್ತ, ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ. ಆನಂದದೊಳಗನು ಈಗ 3 ಅಂತಸ್ತುಗಳು ಕಲ್ಪಿಸಿಕೊಂಡಾರ. ಮತ್ತು ಇರುವಿನೊಳಗನು ಕಲ್ಪನಾನ, ಅರಿವಿನೊಳಗನು ಕಲ್ಪನಾನ, ಈಗ ಆನಂದದೊಳಗನು. ಯಾದಕ್ಕ? ಓದ ಸೌಕರ್ಯಕ್ಕಾಗಿ. ಸಾಕ್ಷಿಯೊಳಗ ಪಾರಮಾರ್ಥಿಕ ಸತ್ತ, ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ ಯಾರ ಅನುಭವದೊಳಗನು ಬಂದಿಲ್ಲ. ಆ ಸಾಕ್ಷಿಯನ್ನ ಪ್ರಮಾತೃ ಅಂತ ಕಲ್ಪನಾ ಮಾಡ್ಕೊಂಡಾಗ ಆ ಪ್ರಮಾತೃವಿನ ವಿಕಲ್ಪಾದಿಗಳೇ ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಸತ್ತ ಅಂತ ಗೊತ್ತಾಗಿದೆಲ್ಲ ನಮಗೆ. ಅವನ ಕಲ್ಪನೆಯಿಂದನ ನಾನತ್ವವನ್ನ ಇದೆಲ್ಲಿದರ ಬಂತೋ ಏನೋ, ಯಾಕೆ ಕಲ್ಪನಾ ಬಂತೋ ಈ ಸಾಕ್ಷಿಯೊಳಗೆ ಇದನ್ನು ಭೇದ ರೂಪದಿಂದ ನೋಡ. ಅದು ಚೈತನ್ಯ ಆಭಾಸನ, ಅದು ಅಹಂ ಬೇರೆ ಅಲ್ಲ ಅಂತ ಹೇಳ್ತಾರೆ. ಚೈತನ್ಯದ ಆಭಾಸ ಇದು ಯಾಕೆ ಬೇಕಾಗಿತ್ರಿ ಇವರಿಗೆ? ಚೈತನ್ಯದ ಆಭಾಸ ಅದರದ ಪ್ರತಿರೂಪ. ಅದಕ್ಕೆ ಮತ್ತೆ ಅದೇ ಅಹಮ್ಮಿನೊಳಗೆ ವಿಕಾರತ್ವವನ್ನು ಕಲ್ಪಿಸಿಕೊಂಡು ಅಂತಃಕರಣಾದಿಗಳು, ಇಂದ್ರಿಯಗಳು, ಶರೀರ, ಪ್ರಪಂಚ ಇದೆಲ್ಲ ಕಲ್ಪನೆಗಳು ಅದೇ ಆಭಾಸ ರೂಪದಿಂದೊಡಗೂಡಿದ ಆ ಚೈತನ್ಯದ ಆಭಾಸದಿಂದೊಡಗೂಡಿರುವ ಅಹಮ್ಮಿನ ರೂಪವೇದಗಳೇ. ಅಹಮ್ಮಿನ ರೂಪವೇದಗಳೇ. ಮತ್ತೀಗ ಇದು ಹೊರಗಿನ ಪ್ರಪಂಚ ನಿಮಗೆ ಪ್ರತ್ಯವಿಜ್ಞಾನದಿಂದ ಒಡಗೂಡಿ ಅನುಭವಕ್ಕೆ ಬರ್ತದೋ ಏನು ಪ್ರತ್ಯಕ್ಷ ರೂಪದಿಂದ ಒಡಗೂಡಿ ಅನುಭವಕ್ಕೆ ಬರ್ತದೋ? ಅದನ್ನ ನೋಡ್ಕೊಂಡ್ರೆ ನಮ್ಗೆ ಅಹಂ ಹೆಂಗ್ ಉತ್ಪತ್ತಿ ಆಕತಿ ಅಂತ ನಿರ್ಣಯ ಆಗ್ತದೆ. ಇದು ಪರಮಾರ್ಥದ ಸೂಕ್ಷ್ಮತೆ. ಅಹಂ ಅಂತ ಯಾಕೆ ಬಂತಿದ್ದು? ಆತ್ಮಸ್ವರೂಪದೊಳಗ ಈ ಅಹಂ ಕಲ್ಪಿಸ್ಕೊಂಡಿವೆ. ಈ ಕಲ್ಪಿಸಿಕೊಂಡಿರುವಂತಹ ಆತ್ಮ ಚೈತನ್ಯದ ಆಭಾಸ ರೂಪವಾಗಿರುವಂತಹ ಈ ಅಹಂ ಐತಿಲ್ಲ, ಆಭಾಸ ರೂಪದ ಅಹಂ, ಈ ಅಹಂ ಪ್ರತ್ಯಯದಿಂದ ಇಡೀ ಪ್ರಪಂಚ, ಇಂದ್ರಿಯ, ಅಂತಃಕರಣಾದಿಗಳೆಲ್ಲವೂ ಪ್ರತ್ಯಯ ರೂಪದೊಳಗೆ ಯಾವ್ದು ಆಭಾಸ ಅಂತೇಳಿ ಏನು ಅಹಂ ಅಂತ ಕರ್ಕೊಂಡಾರ ಅದರ ಪ್ರತ್ಯಯಗಳ ಈ ರೂಪ. ಈ ಪ್ರತ್ಯಯ ಆಗ್ಬೇಕಾದಾಗಾದ್ರೂ ಏನಾದ್ರೂ ಪ್ರತ್ಯಕ್ಷ ವಸ್ತುಗಳ ಪ್ರತ್ಯಯ ಮಾಡ್ಕೊಳತ್ತಲ್ಲ ಇದು. ಅವಾಗ ಆಭಾಸ ರೂಪದಿಂದ, ಯಾಕಂದ್ರೆ ನನ್ನ ಸ್ವರೂಪ ಆಭಾಸ, ಅಹಂ ನಾನತ್ವದ ಸ್ವರೂಪ ಸಾಕ್ಷಿಯ ಆಭಾಸ ಅಥವಾ ಚೈತನ್ಯ ಆತ್ಮನ ಆಭಾಸ. ಅದು ಹೇಗಿರ್ತತಿ ಹಾಗೆ ತಿಳ್ಕೊಂಡಿರ್ತತಿ. ಮನಸ್ಸು ಪ್ರತ್ಯಯಗಳನ್ನು ಮಾಡ್ಕೊಳ್ತತಿ ಎಲ್ಲ,
ಅದನ್ನ ಇನ್ನೂ ಸೂಕ್ಷ್ಮ ನೋಡಿದ್ರೆ ರೂಪ ಶಬ್ದ ಅಲ್ಲ, ಶಬ್ದ ರೂಪ ಅಲ್ಲ, ಅವು ಒಂದೇ ರೂಪದಾಗ ಇರುವುದಿಲ್ಲ. ಹಾನಿ ರೂಪ ನೋಡಿದೀವಿ, ಅಂತಃಕರಣ ಅದ್ರಾಗ ಮನುಷ್ಯ ಅದರ ಆಕಾರ ಮಾಡ್ಕೊಳ್ಳುತ್ತೆ, ಮಾಡ್ಕೊಂಡ ಮೇಲೆ ಅದನ್ನ ಬುದ್ಧಿ ನಿಶ್ಚಯ ಮಾಡ್ಕೊಳ್ತಲ್ಲ, ಆ ನಿಶ್ಚಯ ಮಾಡ್ಕೊಂಡಿರುವ ಆ ರೂಪವನ್ನ ಅದು ಹೊರಗೆ ಹಾಕ್ಬೇಕಾದ್ರೆ ಶಬ್ದ ರೂಪದಿಂದ ಹೊರಗೆ ಹಾಕತ್ ನೋಡೋದು. ಏನ್ ನೋಡಿದ್ವು ಅಂದ್ರೆ ಆನೆ ನೋಡಿದೇನ, ಶಬ್ದ ರೂಪದಿಂದ ಹೊರಗೆ ಹಾಕ್ತದೆ. ಹಂಗ ರೂಪ ಏನಾಗ್ತಿಲ್ಲೇ ಆಭಾಸ ರೂಪನ, ಮತ್ತೆ ಪ್ರತ್ಯಕ್ಷ ರೂಪ ಅಲ್ಲ. ಆ ಆಭಾಸ ರೂಪವೇ ಶಬ್ದವಾಗಿ ಪರಿಣಾಮ ಹೊಂದಿದೆ. ಇಲ್ಲಿ ಮೈಸೂರು ಅರಮನೆ ಇಲ್ಲ. ಮೈಸೂರು ಅರಮನೆ ಅಂದ ತಕ್ಷಣ ನಮ್ಗದರ ಆಕಾರ ಆಗತ್ತಲ್ಲ ನೋಡಿದವ್ರಿಗೆ. ಇಲ್ಲಿ ಬರೀ ಶಬ್ದ, ಆ ರೂಪಾದಿಗಳ ಅಂದ್ರೆ ಯಾವ ನಿಶ್ಚಿತ ಇದ್ರಾಗೇನೆ ಶಬ್ದ ನಿಶ್ಚಿತನೋ ರೂಪ ನಿಶ್ಚಿತೋ, ಅದಕ್ಕೆ ನಾಮ ರೂಪ ಆದಿಗಳೆಲ್ಲವೂ ವಿದ್ಯಾ ರೂಪ, ಅದು ಆಭಾಸ ಜ್ಞಾನ. ಯಾವ ವಸ್ತು ತಿಳಿಬೇಕಾದ್ರೂ ನೀವು ಆಭಾಸದಿಂದ ಒಡಗೂಡಿನ ತಿಳ್ಕೊಂಡಿರ್ತೀವಿ, ಅನುಭವಕ್ಕೆ ಬಂದಿರ್ತದೆ ವಿನಾಯಿ ಪ್ರತ್ಯಕ್ಷವಾಗಿ ಆ ವಸ್ತು ರೂಪದೊಳಗೆ ಯಾವುದೊಂದರ ಜ್ಞಾನ ಇಲ್ಲ. ಅದಕ್ಕೆ ಪ್ರಪಂಚ ಮಿಥ್ಯ ಅಂತ ಹೇಳಿರೋರು. ಪ್ರಪಂಚ ತೋರುವುದಕ್ಕೆ ಕಾರಣೀಭೂತವಾಗಿರುವಂತಹ ಅಹಮ್ಮಿನ ಆಭಾಸ, ಅದು ಬಳಸಿಕೊಂಡಿರುವಂತಹ ಅಂತಃಕರಣ ಆಗಲಿ ಇಂದ್ರಿಯಗಳಾಗಲಿ ಅವು ಯಾವ ಸ್ವತಂತ್ರತೆ ಇಲ್ಲ. ಅವು ಬರೀ ಆಭಾಸ, ಪ್ರತಿಬಿಂಬ. ಅವರು ಅದಕ್ಕೆ ಕೇಳ್ಕೊತಾರ, ಆ ಪ್ರತಿಬಿಂಬ ರೂಪದಿಂದ ಇದು ತೋರುತ್ತಲ್ರಿ, ಅವಾಗ ಸುಖ ಕಟ್ಬಿಡ್ರಿ. ನಾವು ಪ್ರತಿಬಿಂಬ ರೂಪದಿಂದ ರೈತಲ್ರಿ, ಪ್ರತಿಬಿಂಬ ಏನಾದ್ರ ಪ್ರಯೋಜನ ಹೊಂದುತ್ತೆ ಅಂದ್ರಿ, ಅಷ್ಟು ಮೇಲೆ ತೃಪ್ತರಾಗ್ತಾರ. ಅಲ್ಲಿಗೆ ನಿಂತು ಬಿಟ್ಟಾರ. ಅದಕ್ಕೆ ಜಗತ್ತಿನೊಳಗ ವಿಷಯಾದಿಗಳಲ್ಲಿನ ಸುಖ ಐತಿ ಅನ್ನೋದು ಈಗ ಆವಾಸ ಜ್ಞಾನಕ್ಕೆ ಕಟ್ಟು ಬಿದ್ದೆ ಅದ್ರಾಗ ಸುಖ ಐತಿ ಅಂತ ತಿಳ್ಕೊಂಡಿರೋರು. ಬರೀ ಆಭಾಸ ಜ್ಞಾನದಿಂದ ಆಗುವ ವಿಷಯಾದಿಗಳ ಸುಖನ ಸುಖ ಅಂತ ತಿಳ್ಕೊಂಡು ಅಲ್ಲಿಗೆ ನಿಂತು ಬಿಟ್ರು ಅವರು. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಅದು ನೋಡಿ, ಪ್ರಪಂಚದ ಅಸ್ತಿತ್ವದಿಂದೊಳಗೂಡಿ ನಾವು ಪ್ರಪಂಚವನ್ನ ನಿರ್ಣಯ ಮಾಡ್ಬೇಕಾದ್ರೆ ಬರೀ ಆಭಾಸದಿಂದ ಕೂಡಿಕೊಂಡೇ ಪ್ರಪಂಚ ತೋರುತ್ತೆ. ಅದು ಸತ್ಯವಾಗಿ ಇಲ್ಲ. ಅದು ವಸ್ತು ರೂಪದೊಳಗ ತೋರ್ಲಿ, ನಾಮರೂಪಾದಿಗಳಿಂದ ತೋರ್ಲಿ, ಅದೆಲ್ಲ ಆಭಾಸನ. ಯಾವ್ದಾರ ಆತ್ಮ ಚೈತನ್ಯದ ಆಭಾಸ ರೂಪವಾಗಿರುವಂತಹ ಅಹಮ್ಮಿನ ಪ್ರತ್ಯಯಗಳೇ ವಿನಾ ಮತ್ತೊಂದಲ್ಲ. ಅಹಮ್ಮಿನ ಪ್ರತ್ಯಯ ಇದು, ಎಲ್ಲವೂ ಅಹಮ್ಮಿನ ಪ್ರತ್ಯಯ. ಅನುಭಾವಿಗಳೇನ್ ಹೇಳ್ತಾರ, ಪ್ರತ್ಯಯ ಅನುಭವ ಅಲ್ಲ, ಅನುಭವ ಪ್ರತ್ಯಯ ಅಲ್ಲ ಅಂತ ಹೇಳ್ತಾರೆ. ಅನುಭವ ಪ್ರತ್ಯಯ ಅಲ್ಲ, ಪ್ರತ್ಯಯ ಅನುಭವ ಅಲ್ಲ. ಅದು ಬರೀ ತೋರುತ್ತೆ. ಮತ್ತದ್ರ ವರ್ಣನ, ಬರೀ ತೋರಿಕೆಯನ್ನು ವರ್ಣನ ಮಾಡಿದ್ರೆ ಏನ್ ಅರ್ಥದ? ನಿನ್ನ ಸ್ವರೂಪದೊಳಗೆ ಇವು ಯಾವೂ ಇಲ್ಲ. ನಿನ್ನ ಸ್ವರೂಪದೊಳಗೆ ಇವು ಯಾವೂ ಇಲ್ಲ. ಆಭಾಸನೂ ಇಲ್ಲ, ಭಾಷಾನೂ ಇಲ್ಲ. ಏನಾದ್ರು ಅದಾವನ್ನ ಎರಡರ, ಯಾವ್ದಾರ ಜ್ಞಾನ ಅಜ್ಞಾನ ಎರಡರ ಅದಾವೇನಾದ್ರು? ಯಾವುದೊಂದಿಲ್ಲದ ಅದ್ವಿತೀಯ ನೋಡಲಿ, ಅಜಾದ್ವಯ ಸ್ವರೂಪನಾಗಿರುವಂತಹ ಪರಬ್ರಹ್ಮನನ್ನ ಏನೇನೋ ಕಲ್ಪನಾ ಮಾಡಿಕೊಂಡು ಆ ಆನಂದ ಸ್ವರೂಪವನ್ನ ಪರಮಾತ್ಮವಿಗೆ ಅಂಟಿಸಿ, ಆ ಪರಮಾತ್ಮ ಅಂತಃಕರಣಾದಿಗಳಿಗೆ ಅಂಟಿಸಿ, ಅವಾಗ ಆ ವಿಷಯಾದಿಗಳ ಕಲ್ಪನಾ ಇಟ್ಟುಕೊಂಡು ಎಲ್ಲ ಕಲ್ಪನೆಯೊಳಗಿದೆಲ್ಲ ಇಡೀ ಪ್ರಪಂಚವೆಲ್ಲವೂ ಕಲ್ಪಿತ. ಮತ್ತ ಆ ಕಲ್ಪಿತವಾಗಿರೋದ್ರೊಳಗೆ ಸುಖ ಇರ್ತದೇನ್ರಿ? ಎಂಥ ಜೀವನಿಸ್ತ್ರೀಯಲ್ಲೇ ಕಲ್ಪನಾ ಮಾಡ್ಕೊತಾನ.
ಪುಣ್ಯಾತ್ಮರು ಬಿಡಿಸಿ ಸಾಧಾರಣ ಒಂದು 150 ಜನರಿಗೆ ಒಂದೊಂದು ವಾಟಿ ತುಪ್ಪ ಕೊಟ್ರೆ ಅಷ್ಟು ದೊಡ್ಡ ಜೀವಿ ಇತ್ತು ಅಂತ. ಕಲ್ಪನಾ ಏನು ಇಲ್ಲ, 150 ಜನರು ಇಲ್ಲ. ಇದೆಲ್ಲ ಅಹಮ್ಮಿನ ಪ್ರತ್ಯಯ ದೋಷ. ಇದು ಅಹಂ ಪ್ರತ್ಯಯ ಅಂತ ಕರೀತಾರ ನೋಡ್ರಿ. ಪ್ರಪಂಚ ಎಲ್ಲವನ್ನ ಅಹಂ ಪ್ರತ್ಯಯ ಅಂತಾನೆ ಕರೀತಾರ. ಪ್ರತ್ಯಯ ವಸ್ತು ರೂಪದೊಳಗಿರುವುದಿಲ್ಲ, ವಸ್ತು ರೂಪದೊಳಗಿರುವುದಿಲ್ಲ. ಆಣಿ ಜ್ಞಾನ ನಮ್ಗೆ ಒಳಗಾಗೈತೋ ಹೊರಗಾಗೈತೋ, ಈ ಜ್ಞಾನ ಆಗಲೇ ಇಲ್ಲ ಅಂದ್ರ, ನಮ್ಮ ಮನಸ್ಸು ಅದರ ಆಕಾರ ಮಾಡ್ಕೊಳ್ಳೇ ಇಲ್ಲ ಅಂದ್ರ ಆಣಿನಾರ ಸಿದ್ಧ ಆಗತ್ತೇನೋ, ಅದು ಹೊರಗೈತಿ ಅಂತ ತಿಳ್ಕೊಂಡ. ವ್ಯಾವಹಾರಿಕ ಸತ್ಯಗಳಿಗೆ ಇಟ್ಕೊಳ್ರಿ, ಬೇಡ ಅಂದಿಲ್ಲ ಅವರು. ವ್ಯಾವಹಾರಿಕ ಸತ್ಯಗಳಿಗೆ ಆಣಿ ಇಲ್ಲ ಅಂತೇಳಿ ಅದು ಎದುರಿಗೆ ಹೋಗ್ಲಿಕ್ಕಾಗತ್ತೇನ್ರಿ? ನಮ್ಮನ್ನು ತುಳಿದು ಕಾಲಿಗೆ ಹಾಕಿ ತುಳಿದು ಕೊಂದು ಬಿಡುತ್ತೆ. ಅವಾಗ ಏನ್ ಬರುತ್ತೆ ಇವಂಗ? ಶರೀರ ನಾನು ಎಂಬುವ ಭಾವ ಇರ್ತದೆ. ಅದು ಮತ್ತೆ ಅಹಮ್ಮಿನ ಪ್ರತ್ಯಯನ ತಾನೆ. ಮನ, ಬುದ್ಧಿ, ಚಿತ್ತ ಇವೆಲ್ಲ ಅಹಮ್ಮಿನ ಪ್ರತ್ಯಯ. ಈ ಪ್ರತ್ಯಯದೊಳಗನೆ ಎಲ್ಲ ವ್ಯವಹಾರ. ಅಹಂ ಪ್ರತ್ಯಯ ದೋಷಣೆ. ಇದ್ರೊಳಗೆ ಸುಖ ಹುಡುಕಿದ್ರೆ, ಆನಂದ ಹುಡುಕಿದ್ರೆ ಸಿಕ್ಕಿತ್ತ ನಮಗೆ? ಅದಕ್ಕೆ ಇಲ್ಲೇ ಆನಂದದ 3 ಅಂತಸ್ತುಗಳು ಅನ್ನುವಂತ ವಿಚಾರ ಇಟ್ಟುಕೊಂಡಿದೆ. ಇರುವಿನೊಳಗನು 3 ಅಂತಸ್ತನ್ನ ತೋರಿಸ್ಕೊಂಡಾರ, ಅರಿವಿನೊಳಗನು 3 ಅಂತಸ್ತುಗಳನ್ನ ಹೇಳ್ಕೊಂಡು ಬಂದಾರ. ಇಲ್ಲಿ ಆನಂದದೊಳಗನು 3 ಅಂತಸ್ತುಗಳನ್ನ ಹೇಳ್ತಾರೆ. ಮತ್ತೆ ಬೇರೆ ಯಾವೆಲ್ಲ? ಪರಮಾರ್ಥಿಕ, ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ. ಆನಂದದೊಳಗೆ ಹಿಂಗೈತಿ ಅಂತ ಕಲ್ಪನಾ ಮಾಡ್ಕೊಳ್ಳಿ. ಅದು ಹೇಗಿರುತ್ತೋ ಹಾಗ ನಾಳೆ ನೀವು ಸಮಸ್ಯೆ ಇದರ ವಿಚಾರವನ್ನು ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ಪುಷ್ಪಾದಿನ ಸದ್ಗುರು ಚರಣ ಕಕ್ಷಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ರಚನೆ. ಹರಿ ಓಂ ತತ್ಸತ್. ಓಂ ಸಹನಾ